ಬಹುಮತ ಅಂತಂದರೆ ಅರ್ಥ ಸ್ಪಷ್ಟವಾಗಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತ, ಆಡಳಿತವನ್ನು ನಡೆಸಿ ರಾಜ್ಯವನ್ನು ಮುನ್ನಡೆಸಿ ಅಂತ ಬಹುದೊಡ್ಡ ಮ್ಯಾಂಡೇಟ್ ಇದ್ದರೂ ಕೂಡ ಕರ್ನಾಟಕ ಕಾಂಗ್ರೆಸ್ ಅಂದಾಗ ಯಾಕೆ ಈ ರೀತಿಯ ಆರೋಪಗಳು ಬರ್ತಿದ್ದಾವೆ? ಇದು ಪ್ರತಿಪಕ್ಷಗಳು ಮಾಡ್ತಿರುವಂತಹ ಆರೋಪ ಅಲ್ಲ. ನೋಡಿ, ಮೊನ್ನೆಯಷ್ಟೇ BR ಪಾಟೀಲ್ ಅವರು ಧ್ವನಿ ಏರಿಸಿದ್ರು. ಅವರದೊಂದು ಆಡಿಯೋ ಹೊರಗೆ ಬಂದಿತ್ತು. ಜಮೀರ್ ಅಹಮದ್ ಖಾನ್ ಅವರ PS ಆಗಿರುವಂತಹ ಸರ್ಫರಾಜ್ ಖಾನ್ ಅವರ ಜೊತೆಗೆ ಮಾತನಾಡಿದಂಥ ಆ ಆಡಿಯೋದಲ್ಲಿ ಭ್ರಷ್ಟಾಚಾರದ ವಿಚಾರಗಳನ್ನೇ ಉಲ್ಲೇಖ ಮಾಡಿದ್ರು. ಹಣ ಕೊಟ್ಟವ್ರಿಗೆ ವಸತಿನ ಅಂತ ಕೇಳಿದ್ರು. ಇದೀಗ ರಾಜು ಕಾಗೆ ಅವರ ಸರದಿ. BR ಪಾಟೀಲ್ ಹೇಳಿದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ, ಸರಿಯಾಗೇ ಇದೆ, ನನ್ನ ಪರಿಸ್ಥಿತಿ ಅದಕ್ಕಿಂತಲೂ ಹೆಚ್ಚಾಗಿದೆ ಅಂತ ಹೇಳಿ ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಶಾಸಕನಾಗಿ ತನ್ನ ಜವಾಬ್ದಾರಿಯ ಕುರಿತಂತೆ ಸರ್ಕಾರದಿಂದ ತನಗೆ ಸಿಗ್ತಿರುವಂಥ ಸೌಲಭ್ಯ ಕುರಿತಂತೆ ಓಪನ್ ಆಗಿ ರಾಜು ಕಾಗೆ ಕೂಡ ಮಾತಾಡಿದ್ದಾರೆ. ನೋಡಿ, ಒಂದು ಆಡಳಿತ ಅಂತ ಪಕ್ಷ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ವಿಪಕ್ಷಗಳು ಆರೋಪ ಪ್ರತ್ಯಾರೋಪ ಎಲ್ಲಾದರೂ ತಪ್ಪು ಹೆಜ್ಜೆ ಇಟ್ಟಾಗ ಅದನ್ನು ವಿರೋಧಿಸೋದು ತೀರಾ ಸಹಜ. ಆದರೆ ಸ್ವಪಕ್ಷದಲ್ಲಿ ಇಂಥ ಆರೋಪಗಳು ಕೇಳಿ ಬರ್ತಿದ್ದಾವೆ ಅಂದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಎಲ್ಲಿ ಎಡವಿದೆ? ಇನ್ನೊಂದು ಆಯಾಮದಲ್ಲೂ ಕೂಡ ಸದ್ಯದ ಪರಿಸ್ಥಿತಿಯನ್ನು ಅವಲೋಕಿಸಬೇಕಾಗುತ್ತೆ. ನೋಡಿ, ಅನುದಾನಗಳ ತಾರತಮ್ಯ ಇರ್ಬೋದು, ಗ್ಯಾರಂಟಿಗೆ ಹಣವನ್ನು ಹಾಕಿ ಇತರ ಯೋಜನೆಗಳನ್ನು ಅರ್ಧಕ್ಕರ್ಧ ಕೈ ಬಿಟ್ಟಿರೋದಿರ್ಬೋದು. ಇದು ಆರ್ಥಿಕತೆಯ ದೃಷ್ಟಿಯಿಂದ, ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ಮಾತಾಡೋದು. ನೋಡಿ, ಒಬ್ಬೊಬ್ಬರಾಗಿ ಈ ರೀತಿ ಧ್ವನಿ ಏರಿಸ್ತಿದ್ದಾರೆ ಅನ್ನೋದಾದರೆ ಇನ್ನೊಂದು 3-4 ತಿಂಗಳಲ್ಲಿ ಅದೇನೋ ಸಂಪುಟ ಪುನರ್ರಚನೆ ಆಗುತ್ತೆ, ಮುಖ್ಯಮಂತ್ರಿ ಸ್ಥಾನದಲ್ಲಿ ಮತ್ತಾರೋ ಕೂರ್ತಾರೆ. ಸಂಪುಟ ಪುನರ್ರಚನೆ ಆಗ್ತಿದ್ದಾಗೆ ತಾವು ಕೂಡ ಆ ಸ್ಥಾನವನ್ನು ಅಲಂಕರಿಸುವಂತಹ ಇಚ್ಛೆಯಿಂದ ಈ ಥರದೊಂದು ಬಾಣಗಳನ್ನು ಪ್ರಯೋಗ ಮಾಡಿ ತಾವು ಆ ಸ್ಥಾನದಲ್ಲಿ ಅಲಂಕರಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೇನೋ ಅನ್ನುವಂಥ ಟೀಕೆ ಟಿಪ್ಪಣಿಗಳು ಕೂಡ ಬರ್ತಿದ್ದಾವೆ. ಹಾಗಾಗಿ ಇದೊಂದು ಸೂಕ್ಷ್ಮ ವಿಚಾರ, ಅದನ್ನು ಗಂಭೀರವಾಗಿ ನಾವು ಚರ್ಚೆ ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ರಾಜು ಕಾಗೆ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಬಗ್ಗೆಯೇ ಮಾತಾಡೋಣ. ನಾನು ದಿವ್ಯಶ್ರೀ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದೊಂದು ಸತಿ ಉಲ್ಲೇಖ ಮಾಡಿದ್ರು. ಏನು ಅಂತ ನೋಡ್ತಾ ಹೋಗೋದಾದರೆ, ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತವನ್ನು ಕೊಡ್ತೀವಿ ಅಂತ ನಾವು ಭರವಸೆ ಕೊಟ್ಟಿದ್ವಿ, ಆದರೆ ಸಂಪೂರ್ಣವಾಗಿ ಭ್ರಷ್ಟಾಚಾರವನ್ನು ಕಿತ್ತು ಹಾಕೋಕ್ಕಾಗೋದಿಲ್ಲ, ಆದರೆ ಅದರ ಪ್ರಯತ್ನದಲ್ಲಿದ್ದೇವೆ ಅಂತ. ಎಸ್, ನಿಜ, ಅದನ್ನು ಒಪ್ಕೊಳ್ಳೋಣ, ಅಷ್ಟರ ಮಟ್ಟಿಗೆ ಬೇರೂರಿದೆ. ಆದರೆ ಸ್ವಪಕ್ಷದ ನಾಯಕರೇ ಶಾಸಕರೇ ಈ ರೀತಿ ಓಪನ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅಂದರೆ ಸರ್ಕಾರ ತಾಳ ತಪ್ಪಿದೆ, ಆಡಳಿತ ತಾಳ ತಪ್ಪಿದೆ, ಸರಿಪಡಿಸಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಬಹುದೊಡ್ಡ ನಷ್ಟವನ್ನು ಆಡಳಿತ ಸರ್ಕಾರ ಎದುರಿಸಬೇಕಾಗುತ್ತೆ. ಭ್ರಷ್ಟಾಚಾರದ ಗಂಭೀರ ಆರೋಪ ಇದು ಸರ್ಕಾರಕ್ಕೆ ತೀವ್ರ ಮುಜುಗರವನ್ನು ಉಂಟು ಮಾಡಿದೆ. ಸ್ವಪಕ್ಷದ ಶಾಸಕರಿಂದಲೇ ಸರ್ಕಾರದ ವಿರುದ್ಧ ಅಸಮಾಧಾನ ಅನ್ನೋದು ಬಹಿರಂಗವಾಗಿ ಸ್ಫೋಟವಾಗ್ತಾ ಇದೆ. BR ಪಾಟೀಲ್ ಬೆನ್ನಲ್ಲೇ ಈಗ ರಾಜು ಕಾಗೆ ಸರದಿ. ಕಾಮಗಾರಿಗಳಲ್ಲಿ ಅಕ್ರಮದ ಬಗ್ಗೆ ಆರೋಪ ಕೇಳಿ ಬಂದಿದೆ. ಕಾಮಗಾರಿಗೆ ಅನುದಾನ ಮಂಜೂರಾಗಿ 2 ವರ್ಷ ಆಗಿದೆ, ಆದರೂ ವಕ್ಫ್ ಆರ್ಡರ್ ಸಿಗದ ಸ್ಥಿತಿ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾರೆ ರಾಜು ಕಾಗೆ. ಇನ್ನು BJP ನಾಯಕರಿಗೆ ಅಸ್ತ್ರವಾಗಿದೆ ಶಾಸಕರ ಹೇಳಿಕೆ. ಕೇಳಬೇಕಾ? ಒಂದೊಂದೇ ಹಗರಣವನ್ನು, ಭ್ರಷ್ಟಾಚಾರದ ಯಾವುದೇ ವಿಚಾರ ಸಿಕ್ಕಿದ್ರೂ ಸಾಕು ಪ್ರತಿಭಟನೆಯ ಮೂಲಕ ಹರಿಹಾಯ್ತಾ ಇತ್ತು BJP ಮತ್ತು JDS. ಈಗ ಹೆಂಗಾಗ್ಬಿಟ್ಟಿದೆ ಕರ್ನಾಟಕ ಕಾಂಗ್ರೆಸ್ನ ಸ್ಥಿತಿ ಅಂತ ಹೇಳಿದ್ರೆ, ಕೋಲ್ ಕೊಟ್ಟು ಹೊಡಿರಿ 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 ಅಂತ ಹೊಡೆಸ್ಕೊಂಡಂಗಾಗಿದೆ. ಇರಲಿ, ಸರ್ಕಾರದ ವಿರುದ್ಧ ನಾಯಕರು ಮುಗಿಬೀಳ್ತಿದ್ದಾರೆ. ಯಾರು? ಪ್ರತಿಪಕ್ಷದವರು. CM ಮತ್ತು DCM ರಾಜೀನಾಮೆಗೆ BJP ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ಸಿದ್ಧತೆಗಳು ಹೆಚ್ಚಾಗಿದೆ. ಬಟ್ ಇಲ್ಲಿ ಗಮನಿಸಬೇಕು, ನಾನು ಇದನ್ನು ಹೇಳಲೇಬೇಕು. ಏನು ಅಂತ ಹೇಳಿದ್ರೆ, ಇಷ್ಟರ ಮಟ್ಟಿಗೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಆಡಳಿತ ನೆಟ್ಟಗಿಲ್ಲ. ಎಸ್, ಅವ್ರು ಹೇಳಿದ್ದೆಲ್ಲ ಅಂದ್ಕೊಳ್ಳೋಣ, ಯಾಕಂದರೆ ಸ್ವಪಕ್ಷದ ನಾಯಕರೇ ಹೇಳ್ತಿರೋದಲ್ವಾ. ಇಷ್ಟರ ಮಟ್ಟಿಗೆ ಉಲ್ಬಣ ಆಗೋದಕ್ಕೆ ಕಾರಣ ಕೇವಲ ಕಾಂಗ್ರೆಸ್ ಅಲ್ಲ, ಪ್ರತಿಪಕ್ಷವಾಗಿರುವಂಥ BJP ಮತ್ತು JDS ಆಗಿರುತ್ತೆ. ಯಾಕಂದರೆ ಆಡಳಿತ ಪಕ್ಷಕ್ಕೆ ಜವಾಬ್ದಾರಿ ಅನ್ನೋದು ಎಷ್ಟಿರುತ್ತೋ ವಿಪಕ್ಷಗಳಿಗೂ ಕೂಡ ಅಷ್ಟೇ ಜವಾಬ್ದಾರಿ ಅನ್ನೋದಿರುತ್ತೆ. ಯಾವಾಗ ಹೊಂದಾಣಿಕೆ ಅನ್ನೋದು ಹೆಚ್ಚಾಗುತ್ತೆ, ಪ್ರಶ್ನೆ ಮಾಡಲಾಗದಂತಹ ಸ್ಥಿತಿ ನಿರ್ಮಾಣವಾಗುತ್ತೆ. ಅದರ ಪರಿಣಾಮವನ್ನು ಇವತ್ತು ರಾಜ್ಯದ ಜನ ಎದುರಿಸ್ತಾ ಇರೋದು. ರಾಜು ಕಾಗೆ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಹಲವು ರಾಜಕೀಯ ನಾಯಕರು ಮಾತಾಡಿದ್ದಾರೆ. ಬನ್ನಿ ಕೇಳೋಣ. BR ಪಾಟೀಲ್ ಹೇಳಿದ್ರಲ್ಲ, ಅವ್ರ ಆಪ್ತ ನಂದು ಪರಿಸ್ಥಿತಿ ಆಗೈತಿ. BR ಪಾಟೀಲ್ ಹೇಳಿದ್ರಿಲ್ಲ, ಏನಿಗೆ ಹೇಳ್ತ ಅದೇನು ಸುಳ್ಳಲ್ಲ, ಅದು ಖರೇನೇ ಐತೆ. ಅದು ನಂದು ತಗೋರಿ. ಅದನ್ನ ರಾಜು ಕಾಗೆ ಅವರು BR ಪಾಟೀಲ್ಗೆ ಬೆಂಬಲ ಮತ್ತು ಇದನ್ನ ನಾನು 2 ವರ್ಷ ಆಯ್ತು ಕಾಯಿ ಹೊಡೆದ. ವಿಶೇಷ ಅನುದಾನ ಕೊಟ್ಟರೆ ಇದನ್ನು ತಗೋರಿ, ನೀವು ಸೀರಿಯಸ್ ಐತಿದಾವ ಇಲ್ವಲ್ಲ.
ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟರು. 25 ಕೋಟಿದಲ್ಲಿ 12 ಕೋಟಿ ರೂಪಾಯಿ ರಸ್ತೆ ತಗೊನಿ, 13 ಕೋಟಿ ರೂಪಾಯಿ ಸಮುದಾಯ ಭವನ ತಗೊನಿ, 13 ಕೋಟಿ ರೂಪಾಯಿದ 2 ವರ್ಷ ಆಯ್ತು ನಮಗೆ. ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ, ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ. ಯಾಕೆ? 13 ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ 72 ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. 25-30 ಇದೆ. ಈಗ ನನಗೆ ಇವ್ರು ಕೇಳಿ ನಾನು ವಾಲಿಯವರಿಗೆ 25 ಕೊಟ್ಟಿದ್ದೇವ್ರಿ, ಉಳಿದು ಯಾಕ 2 ವರ್ಷ ಬೇಕು ಒಂದು ಕೆಲಸ ಮಾಡ್ಲಕ್ಕ? ನಿನ್ನ ನಮ್ಮ ದೋಸ್ತ್ ಕರ್ದಾನ, ನಾನು ಹೋತಿನ ನಾಡ್ದು ಭೇಟಿಯಾತೀನಿ. ಅದೇ ಪ್ರೀತಿಲಿಂದ ಮಾತಾಡ್ದಾನೆ, ಅದೇ ಪ್ರೀತಿಲಿಂದ ನಾನು ಮಾತಾಡಿದ್ದೀನಿ. ಅವನಿಗೆಲ್ಲ ಗೊತ್ತದ. ನಾವು ಫೋನ್ ಬಂತು, ಪ್ರಭಾಕರ್ ಫೋನ್ ಹಚ್ಕೊಟ್ಟ, ಎಲ್ಲಿದ್ದೀಯ ಅಂದ, ನಾನು ಹಳಂದಾಗಿದ್ದೀನಿ ಅಂತ. ನಾನು ಅವರು ಡಿಫರೆಂಟ್ ರಿಲೇಷನ್ ಅಲ್ಲ, ದೋಸ್ತ್ರ ಯಾಕೋ ವೀಕ್ ಇದ್ದೀರಿ. ನಾನು ಹೇಳೋದು ಏನಂದರೆ, ಇವತ್ತು ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ, ನನ್ನ ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋ ಥರ ಆ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೆಯದಾಗುತ್ತೆ ನನ್ನ ಲೆಕ್ಕ. ಇದರಲ್ಲಿ 2 ಮಾತಿಲ್ಲ ಇದರಲ್ಲಿ. ಯಾಕಂದರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಇವಾಗ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ. ಅದು ಮುಖ್ಯಮಂತ್ರಿಗಳು ಕರೆದ್ರೆ ಅವ್ರ ಮುಂದೆನೂ ಸಹ ನಾನು ವಾಸ್ತವಿಕ ಸ್ಥಿತಿಯನ್ನು ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಅಂದರೆ ಮುಖ್ಯಮಂತ್ರಿಗಳೇ ಇವತ್ತು ಬಿ ಆರ್ ಪಾಟೀಲ್ ಕರೆದು ಅವ್ರ ಬಾಯಿ ಮುಚ್ಚುವಂಥ ಪ್ರಯತ್ನ ಮಾಡ್ಬೋದು ಅನ್ನೋ ಆತಂಕ ನಮಗಿದೆ. ಅದಕ್ಕಿಂತ ಮುಖ್ಯವಾಗಿ ಮೋಹನ್ ದಾಸ್ ಪೈ ಅಂತ ಹಿರಿಯರ ಬಗ್ಗೆ ಬೇರೆ ಬೇರೆ ಸುಳ್ಳು ಕಾರಣಗಳನ್ನು ಹೇಳಿ ಅವ್ರ ಮೇಲೆ FIR ಹಾಕುವಂಥ ಧೈರ್ಯ ಇವರು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ, ಅಂದರೆ ಈ ರಾಜ್ಯದ ಯಾವುದೇ ಹಿರಿಯ ಮುಖಂಡರುಗಳು ರಾಜಕೀಯದಿಂದ ದೂರ ಇರುವಂಥವರು ಸಹ ಈ ಸರ್ಕಾರದ ವಿರುದ್ಧ ಮಾತನಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಭಯ ಹುಟ್ಟಿಸೋವಂಥ ಒಂದು ರೀತಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾವ ರೀತಿ ವಾತಾವರಣ ಇತ್ತು ಆ ಸ್ಥಿತಿಯನ್ನು ತರುವಂಥ ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇದೆ. ಈ ಅಭಿವೃದ್ಧಿ ಅಂತೂ ಸಂಪೂರ್ಣವಾಗಿ ನಿಂತು ಹೋಗಿದೆ, ಶೂನ್ಯ ಆಗಿದೆ. ಅದು ಒಂದು ಕಡೆ ಇದ್ದರೆ, ಇವತ್ತು ಅಧಿಕಾರಿಗಳ ವರ್ಗಾವಣೆಯಲ್ಲಿ ಬಹಳ ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ. ಅದು ಸ್ಥಳೀಯ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದ ಅಧಿಕಾರಿಗಳಲ್ಲಿ ಭಾಳಷ್ಟು ಭ್ರಷ್ಟಾಚಾರ ವ್ಯವಹಾರ ನಡೆದಿದೆ. ಹೀಗಾಗಿ ಪ್ರಾಮಾಣಿಕ ಅಧಿಕಾರಿಗಳ ನೈತಿಕತೆ ಸಂಪೂರ್ಣ ಕುಸಿದು ಹೋಗಿದೆ. ಇವತ್ತು ಪ್ರತಿ ಮನೆಗೂ ಕೂಡ ಸುಮಾರು 36% ಕಮಿಷನ್ ಹೋಗ್ತೈತೆ. 36% ಅಲ್ಲಿ ಇಂಜಿನಿಯರಿಂದ ಸರ್ಕಾರಕ್ಕೆ LOC ಇವೆಲ್ಲ ಸೇರಿದ್ರೆ 36%. ಅಂದರೆ ಮಂತ್ರಿಗಳೇ ರಾಜೀನಾಮೆ ಕೊಡಿ ಅನ್ನೋದಕ್ಕಿಂತ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟು ತೊಲಗಿದರೆ ಭವಿಷ್ಯ ಸ್ವಲ್ಪ ಬದಲಾವಣೆಗಳೇನಾದರೂ ನಾವು ಕಾಣಬಹುದು. ಇವರೇ ಇದ್ರೆ ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ಚಿಂತಕರಾಗಿರುವಂತಹ ಶಶಿಕಾಂತ್ ಯಡಳ್ಳಿ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ಇನ್ನು JDS ವಕ್ತಾರಾಗಿರುವಂಥ ಡಾಕ್ಟರ್ ನಾಗೇಂದ್ರ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ಇನ್ನು BJP ವಕ್ತಾರಾಗಿರುವಂಥ ದಿಲೀಪ್ ಗೌಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ. ಇನ್ನು AAP ವಕ್ತಾರಾಗಿರುವಂಥ ರವೀಶ್ ದಾಸಪ್ಪ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ. JDS ವಕ್ತಾರರಿಂದ ಆರಂಭ ಮಾಡೋಣ. ಇವತ್ತು ರಾಜು ಕಾಗೆ ಅವರು ಅವರ ಕ್ಷೇತ್ರದ ಜನತೆಯ ದೃಷ್ಟಿಯಿಂದ ಹೀರೋ ಆಗೋಕೆ ಹೋಗಿ ಪಕ್ಷದ ದೃಷ್ಟಿಯಲ್ಲಿ ಝೀರೋ ಏನಾದರೂ ಆಗ್ತಿದ್ದೀರಾ ಅಂತ. ಯಾಕಂದರೆ ಅನುದಾನದ ಕೊರತೆಯನ್ನು ಇಷ್ಟು ಓಪನ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅಂದರೆ ಏನಾಗ್ತಿದೆ ಕಾಂಗ್ರೆಸ್ನಲ್ಲಿ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ನಾಗೇಂದ್ರ ಅವರೇ, BR ಪಾಟೀಲ್ ಅವರು ಇವತ್ತೇನು ಹೇಳ್ತಾ ಇದ್ದಾರಲ್ಲ, ಇವತ್ತು ಅಕ್ಷರಕ್ಷ ಸತ್ಯ ಅದು ನಡೀತಾ ಇರೋದು. ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. BR ಪಾಟೀಲ್ ಇದು ಮೊದಲನೇ ಸ್ಟೇಟ್ಮೆಂಟ್ ಅಲ್ಲ. BR ಪಾಟೀಲ್ ಅವರು ಮೊನ್ನೆ ಮಾತಾಡಿದ್ರು, ಇವತ್ತು ರಾಜು ಕಾಗೆ ಅವರು ರಾಜು ಕಾಗೆ ಮಾತಾಡಿದ್ದಾರೆ. BR ಪಾಟೀಲ್ ಅವರು ಸ್ಟ್ಯಾಂಡು ಅದರಿಂದ ಹೋದಾಗ BR ಪಾಟೀಲ್ ಅವರು ನಡೆದಿರೋದು, ಮತ್ತು ಅವರು CM ಆಪ್ತ ಸಲಹೆಗಾರಾಗಿದ್ದರು. ಆವಾಗ ನಡೀತಾ ಇದ್ದಂಥ ಭ್ರಷ್ಟಾಚಾರಗಳ ಬಗ್ಗೆ, ಅನುದಾನಗಳಿಲ್ಲದೆ ವಿಫಲ ಆಗಿರೋದು, ಗ್ಯಾರಂಟಿಗಳಿಂದ ವಿಫಲ ಆಗಿರೋದು, ಮತ್ತು ಅಭಿವೃದ್ಧಿ ಕುಂಠಿತ ಆಗಿರೋದು, ಕ್ಷೇತ್ರದ ಅಲ್ಲಿನ ಮೂಲ ಸೌಕರ್ಯಗಳು ಕೊಡದೆ ಜನರಿಂದ ದೂರ ಉಳಿದಿರೋದು. ನಾನು ಒಬ್ಬ CM ಆಪ್ತ ಕಾರ್ಯದರ್ಶಿಯಾಗಿ ನೀವು CMಗೆ ಯಾಕೆ ಸೂಚನೆ ಕೊಡ್ತಾ ಇಲ್ಲ ಅಂತ ಅಲ್ಲಿನ ಕಾರ್ಯಕರ್ತರು ತಿರುಗಿಬಿದ್ದಿರೋದು, ರಾಜ್ಯದ ಜನಗಳು ತಿರುಗಿಬಿದ್ದಿರೋದು, ಇವೆಲ್ಲ ಮನನೊಂದು ಸಾಕಷ್ಟು ಸಾರಿ CM ಹತ್ರ ಹೋಗಿ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ರಾಜ್ಯದಲ್ಲಿ, ನೀವು CM ಆಪ್ತ ಸಲಹೆಗಾರಾಗಿದ್ದೀರಿ, ಯಾಕೆ ನೀವು ಇದು CM ಥರ ಗಮನ ತರ್ತಾ ಇಲ್ಲ ಅಂತ ಸಾಕಷ್ಟು ಕಡೆ ನನ್ನ ಜನಗಳು ಕೇಳ್ತಾ ಇದ್ದಾರೆ. ಮತ್ತು ನನ್ನ ಅಡ್ಡಗಟ್ಟೆಯ
ಕೇಳ್ತಾರೆ ಅಂತ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ. ನಾನು ಕ್ಷೇತ್ರದಲ್ಲಿ ಹೋಗೋಕ್ಕಾಗ್ತಾ ಇಲ್ಲ, ಜನರ ಮಧ್ಯೆ ಹೋಗೋಕ್ಕಾಗ್ತಾ ಇಲ್ಲ, ನಾನು ಕೂಡಲೇ ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಕೊಟ್ಟಿರೋ ಅಂತ ಒಂದು ಏಕೈಕ ಧೀಮಂತ ನಾಯಕ ಅಂತ ನಾವು ಹೇಳ್ಬೋದು. ಯಾಕಂದರೆ ಜನರ ಮನಸ್ಥಿತಿಗೆ ನಾವು ರಾಜಕಾರಣಿ ಆಗಬೇಕು ಹೊರತು ಜನರ ವಿರುದ್ಧವಾಗಿ ರಾಜಕಾರಣಿ ಆಗಬಾರ್ದು. ಇವತ್ತು ಆ ಕ್ಷೇತ್ರದಲ್ಲಿ ಗೆದ್ದು ಬರಬೇಕು ಅಂದರೆ 4 ಸರಿ ಶಾಸಕರಾಗಬೇಕಂದ್ರೆ ಅವರ ನಂಬಿಕೆ ಆ ಕ್ಷೇತ್ರದ ಜನಗಳ ಮೇಲೆ ಎಷ್ಟಿರ್ಬೋದು, ಆ ಜನಗಳು ಇವ್ರ ಮೇಲೆ ಎಷ್ಟು ನಂಬಿಕೆ ಇಟ್ಟು ಶಾಸಕರು ಮಾಡಿದ್ದಾರೆ. ಆ ಕ್ಷೇತ್ರದ ಜನಗಳಿಗೆ ಸರಿಯಾದ ಮೂಲ ಸೌಕರ್ಯಗಳು ಕೊಡೋಕ್ಕಾಗದೆ, ಅನುದಾನ ತಂದು ಆ ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕಾಗದೆ, ಅನುದಾನ ತಂದು ಆ ಸಮುದಾಯಗಳನ್ನ ಅಭಿವೃದ್ಧಿ ಮಾಡೋಕ್ಕಾಗದೆ, ಶಿಕ್ಷಣ ಕೊಡೋಕ್ಕಾಗದೆ, ಆರೋಗ್ಯ ಕೊಡೋಕ್ಕಾಗದೆ, ಚರಂಡಿಗಳು ಕಟ್ಟೋಕ್ಕಾಗದೆ, ಏನು ಅಲ್ಲಿನ ಮೂಲ ಸೌಕರ್ಯಗಳು ಕೊಡೋಕ್ಕಾಗದೆ ವಂಚಿತ ಆದ್ರೆ ಕ್ಷೇತ್ರದಲ್ಲಿ ಜನಕ್ಕೆ ಹೆಂಗ್ ಮುಖ ತೋರ್ಸೋಕ್ಕಾಗುತ್ತೆ ಶಾಸಕರು? ಏನ್ ಸ್ವಾಮಿ ನೀವು CM ಆಪ್ತರು, CM ಸಲಹೆಗಾರರು, ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ರಾಜ್ಯ CM ಮುಖ್ಯಮಂತ್ರಿ ಅವ್ರನ್ನ ನಂಬಿದ್ವಿ ನಾವು. ಇವತ್ತು ಬಡವರ ಜನರ ಪರವಾಗಿರುವಂಥದ್ದು ಏನಾದರೂ ರಾಜಕಾರಣಿ ಇದ್ರೆ ಅದು ಸಿದ್ದರಾಮಯ್ಯರು ಅಂತಾನೆ ಒಂದು ಕೂಗಿತ್ತು 2013-14 ಆಗಿದ್ದಂತ ಸಿದ್ದರಾಮಯ್ಯರು ಇವತ್ತಿಲ್ಲಲ್ಲ. ಇವತ್ತು ಎಲ್ಲ ಕಂಡು ಕಾಣದಂತೆ ಹಿಡ್ಕೊಂತ ಇದಾರಲ್ಲ, ಕಿವಿ ಕೂಡ ಕೇಳಿಸ್ದಂಗೆ ಕುಂತಿದ್ದಾರೆ, ಕಣ್ಣಲ್ಲಿ ಕಂಡೆ ಕೂಡ ಕಾಣ್ದಾಗಿದ್ದಾರೆ. ಇಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದ್ರೆ ಕೂಡ ಸಮ್ಮತಿ ಮೌನ ಲಕ್ಷಣಂ ಅಂತೇನೆ ಹೇಳ್ತಾರಲ್ವಾ, ಕಂಡು ಕಾಣ್ದಂಗೆ ನಡೆಯುವಂಥದ್ದು ಇವತ್ತು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವ್ರನ್ನ ಹಂಗಾರೆ ಸಿದ್ದರಾಮಯ್ಯನವ್ರನ್ನ ಯಾರಾದ್ರೂ ಕಟ್ಟಾಕ್ಬಿಟ್ಟಿದಾರ? ಅಲ್ಲ, ಈಗ ಅದು 50-50 ಮ್ಯಾಚ್ ಅಲ್ಲಿ ಅವ್ರು ಏನು ಇವಾಗ 20 ತಿಂಗಳು ಇವರು 20 ತಿಂಗಳು ಅವರು ಮ್ಯಾಚ್ ಫಿಕ್ಸ್ ಆಗಿತ್ತಲ್ಲ, ಕಮಿಟ್ಮೆಂಟ್ ಆಗಿತ್ತಲ್ಲ. ಸರ್ಕಾರ ಬಂದ ಕೂಡಲೇ DK ಶಿವಕುಮಾರ್ ಅವರು DCM ಅವರು 20 ತಿಂಗಳು, CM ಅವರು 20 ತಿಂಗಳು ಅಂತ ಏನು ಮಾತುಕತೆ ಆಗಿತ್ತಲ್ಲ, ಅದು ಹತ್ರ ಬರ್ತಾ ಇದೆ, ಸನ್ನಿಧ ಆಗ್ತಾ ಇದೆ, ಡೇಟು ದಿನಾಂಕ ಹತ್ರ ಆಗ್ತಾ ಇದೆ. ಹಂಗೆ ಇವತ್ತು ಆ ಒಂದು ವರ್ಚಸ್ಸೇ ಇವತ್ತು ಸಿದ್ದರಾಮಯ್ಯ ಇರಲಿಲ್ಲ, ಅಸಹಾಯಕರಾಗಿದ್ದಾರೆ. ಇವತ್ತು ಏನು ಮಾಡ್ಬೇಕಂತ ದಿಕ್ ತೋರಿಸ್ತಾ ಇಲ್ಲ. ಇವತ್ತು ಗ್ಯಾರಂಟಿ ವಿಚಾರಗಳು ನೀವು ತಗೊಂಡು ಹೋಗ್ತಾ ಇದ್ರೆ ಯಾವ ಗ್ಯಾರಂಟಿಗಳು ಇವತ್ತು ಅಭಿವೃದ್ಧಿನೇ ಇಲ್ಲ. ಎಲ್ಲೋಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು? ಎಲ್ಲೋಗಿದ್ದಾರೆ? ಏನಾದ್ರೂ ಇವತ್ತು ಅವ್ರು ಹೇಳಿರೋ ತರ 2,000 ಕೊಡ್ತಾ ಇದ್ದಾರ? ಏನಾದ್ರೂ ಒಂದು ಡೇಟ್ ನಿಗದಿ ಮಾಡಿ ಆ ಡೇಟ್ ಸರಿ ಹೋಗ್ತಾ ಇದೆಯಾ? ಒಂದು BR ಪಾಟೀಲ್ ಅವರು ಇವತ್ತು ಏನು ಹೇಳಕ್ ಬಂದಿದ್ದಾರಲ್ಲ, ಇವತ್ತು ಅವರು ಮನ ನೊಂದಿ ಜನಕ್ಷೇತ್ರ ಪರವಾಗಿ ಸೂರು ಕೇಳಿರೋದು. ಇವತ್ತು ಜಮೀರ್ ಖಾನ್ ಅವರು ನೀವು ನೋಡಿರ್ಬೋದು, ಜಮೀರ್ ಖಾನ್ ಅವರು ಏನಿದೆಯಲ್ಲ, ಒಂದು ಸ್ಲಮ್ ಬೋರ್ಡ್ ಇರ್ಬೋದು, ರಾಜೀವ್ ಗಾಂಧಿ ವಸತಿ ಇರ್ಬೋದು, ಒಂದು ಹೌಸಿಂಗ್ ಬೋರ್ಡ್ ಕಾರ್ಪೊರೇಷನ್ ಇರ್ಬೋದು, ಇದು ಮೇಲ್ನೋಟಕ್ಕೆ BR ಪಾಟೀಲ್ ಅವರು ತಂದಿರೋದು ಒಂದು ಏನಂತಾರೆ, ಒಂದು ಸ್ಮಾಲ್ ಎಕ್ಸಾಂಪಲ್ ಅಷ್ಟೇ ಇದೆ. ಎಕ್ಸಾಂಪಲ್ ಅಂದ್ರೆ ಅಲ್ಲಿ ಭ್ರಷ್ಟಾಚಾರ ಬ್ರಹ್ಮಾಂಡ ಆಗಿದೆ. ಅಲ್ಲಿನ ಕಾಂಟ್ರಾಕ್ಟರ್ಗಳೆಲ್ಲ ಹೇಳ್ತಾ ಇದ್ದಾರೆ ಇವತ್ತು ಈ ಒಂದು ಇಲಾಖೆಯಲ್ಲಿ ಆಗ್ತಾ ಇರೋ ಭ್ರಷ್ಟಾಚಾರ ಯಾವುದ್ರಲ್ಲೂ ಆಗ್ತಾ ಇಲ್ಲ. ಯಾಕಂದ್ರೆ ಬಡವರು ಸೂರು ಕೊಡೋ ಜಾಗದಲ್ಲಿ 10,000-15,000 ರೂಪಾಯಿಗಳು ನೀವು ಫಿಕ್ಸ್ ಮಾಡ್ಕೊಂಡು ಮನೆ ಹಂಚಿಕೆ ಮಾಡ್ತಾ ಇದ್ರೆ ಅಂದ್ರೆ ಎಷ್ಟು ಮಟ್ಟದ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಜಮೀರ್ ಖಾನ್ ಅವರು. ಆಮೇಲೆ ಅಲ್ಲಿನ ಕಾಂಟ್ರಾಕ್ಟ್ ಹೇಳ್ತಾ ಇದ್ದಾರೆ 35-60% ವರೆಗೂ ಇವತ್ತು ಆ ಇಲಾಖೆಯಲ್ಲಿ ಫಿಕ್ಸ್ ಅಂತ ಅದು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅಷ್ಟು ಕೊಟ್ಟರೆ ಮಾತ್ರ ಅಲ್ಲಿ ಕಾಂಟ್ರಾಕ್ಟ್ ಅಂತ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ, ಜನ ಕೂಡ ಹೇಳ್ತಾ ಇದ್ದಾರೆ. ಇವತ್ತು ಬಡವರಿಗೆ ಸಿಗದಂತ ಸೂರು ಇವತ್ತು ಇವರು ಲಂಚಕ್ಕೋಸ್ಕರ ಇಟ್ಕೊಂಡಿದ್ದಾರೆ. ಲಂಚಕ್ಕೆ ಒಳ್ಳೆ ರಿಯಲ್ ಎಸ್ಟೇಟ್ ಆಫೀಸ್ ಅಂದ್ರೆ ಜಮೀರ್ ಖಾನ್ ಆಫೀಸ್ ಅಂತ ಜನ ಹೇಳ್ತಾವ್ರೆ. ರೈಟ್ ದಿಲೀಪ್ ಅವರೇ, ಇದು ಆಡಳಿತ ಸರ್ಕಾರದ ಕೆಲ ನಾಯಕರು ಹೊರಗೆ ಬಂದು ಓಪನ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅನ್ನೋದಾದ್ರೆ ಅಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ರೈಟ್ ಅಂತ ಅಂದ್ಕೊಂಡು. ಬಟ್ ನಿಮ್ಮ ಜವಾಬ್ದಾರಿ ಬಹಳ ದೊಡ್ಡದಿದೆ. ಪ್ರತಿಪಕ್ಷವಾಗಿ ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಿದ್ರೆ ಇಷ್ಟು ಭ್ರಷ್ಟಾಚಾರ ಆಗಕ್ಕೆ ಬಿಡಬಾರ್ದಾಗಿತ್ತು. ನೀವು ದಪ್ಪ ಚರ್ಮ ಅಂತ ಹೇಳೋದಲ್ಲ, ಚರ್ಮನ್ ತೆಳು ಮಾಡ್ಬೇಕು ನೀವು, ಅದೇ ನಿಮ್ ಜವಾಬ್ದಾರಿ. ನಾವು ಹೋರಾಟಗಳನ್ನ ಮಾಡ್ತಲೇ ಇದ್ದೀವಿ. ಡೇ 1 ಇಂದ ಇವ್ರು ಮಾಡ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧವಾಗಿ BJP ಮತ್ತೆ JDS ಎರಡೂ ಸಹ ಮೈತ್ರಿಯಾಗಿ ಹೋರಾಟ ಮಾಡ್ತಾ ಇದೀವಿ. ಇವ್ರದ್ದು ಯಾವ ಮಟ್ಟಕ್ಕೆ ಬರ್ತಾ ಇದೆ ಅಂತಂದ್ರೆ ಪ್ರತಿನಿತ್ಯ ಒಂದೊಂದು ಭ್ರಷ್ಟಾಚಾರ, ಒಂದೊಂದು ದಿವಸ 2 ಭ್ರಷ್ಟಾಚಾರ ಬಂದ್ಬಿಡ್ತಾವೆ ಡೈಲಿ. ಈ ಮಟ್ಟಕ್ಕೆ ಇವ್ರದ್ದು ಹೊರಟ್ಬಿಟ್ಟಿದೆ. ಒಂದು ಭ್ರಷ್ಟಾಚಾರ ಅಂತಕ್ಕಂಥದ್ದು ಮಿತಿ ಮೀರಿಬಿಟ್ಟಿದೆ ರಾಜ್ಯದಲ್ಲಿ. ನಾವು ಮೊದಲಿಂದ ಹೇಳ್ತಾ ಇದ್ದೋ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಲೂಟಿ ಹೊಡಿತಾ ಇದ್ದಾರೆ, ಬಡವ್ರನ್ನ ಬಿಡ್ತಾ ಇಲ್ಲ, ಬಡವ್ರು ಬದುಕಕ್ಕಾಗ್ತಾ ಇಲ್ಲ ಅಂತ ಹೇಳಿ ಮೊದ್ಲಿಂದಲೂ ಕೂಗ್ತಾ ಇದ್ದ. ಆದ್ರೆ ಸಾಕ್ಷಿ ಕೊಡಿ ಅಂತ ಅಂತಿದ್ರಿ, BDಯದವರು ಅಂತಿದ್ರಿ, ಮತ್ತೆ ಕಾಂಗ್ರೆಸ್ನವರು ಅಂತಿದ್ರಿ. ಈಗ ಎಲ್ಲಿ ಸಾಕ್ಷಿ ಕೇಳ್ತೀರಿ? ನಿಮ್ಮದೇ ಪಕ್ಷದ ಶಾಸಕರು ಹೇಳ್ತಾ ಇದಾರಲ್ಲ, ನಿಮ್ಮದೇ ಪಕ್ಷದ ಶಾಸಕರುಗಳು ಭ್ರಷ್ಟಾಚಾರ ನಡೆದಿದೆ, ವಸತಿ ನಿಗಮದಲ್ಲೂ ಭ್ರಷ್ಟಾಚಾರ ನಡೆದಿದೆ, ನಮ್ಗೆ ಅನುದಾನಗಳು ಬರ್ತಾ ಇಲ್ಲ, BR ಪಾಟೀಲ್ ಹೇಳ್ತಿದ್ದಾರೆ, ರಾಜು ಕಾಗೆ ಅವರು ಹೇಳ್ತಿದ್ದಾರೆ, ಬೇಳೂರು ಗೋಪಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ, ಮತ್ತೆ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ರು ನಂಬರ್ 1 ಭ್ರಷ್ಟಾಚಾರದಲ್ಲಿ ಕರ್ನಾಟಕ ಅಂತೇಳಿ. ಇನ್ನೆಷ್ಟು ಸಾಕ್ಷಿಗಳು ಬೇಕು ಸ್ವಾಮಿ ನಿಮ್ಗೆ? ವಿರೋಧ ಪಕ್ಷದವ್ರು ಹೇಳ್ಬಿಟ್ರೆ ಓಕೆ, ನಿಮ್ಮನ್ನು ವಿರೋಧ ಮಾಡ್ಲಿಕ್ಕೋಸ್ಕರನೇ ಹೇಳ್ತಾರೆ. ಆಡಳಿತ ಪಕ್ಷದವ್ರು ಹೇಳ್ತಾ ಇದಾರಲ್ವಾ, ಆಡಳಿತ ಪಕ್ಷದ ನಿಮ್ಮದೇ ಶಾಸಕರು. ಮೇಡಮ್, ಸಿದ್ದರಾಮಯ್ಯನವ್ರದ್ದು ಒಂಥರ ಧೃತರಾಷ್ಟ್ರ ಪರಿಸ್ಥಿತಿ ಆಗ್ಬಿಟ್ಟಿದೆ. ಕಣ್ಣು ಮುಚ್ಕೊಂಡು ಸುಮ್ಮನೆ ಇರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಹೆಂಗಿದ್ರು ಅವ್ರದ್ದು ಅವಧಿ ಮುಗಿತಾ ಬರ್ತಾ ಇದೆ. DK ಶಿವಕುಮಾರ್ ಅವ್ರಿಗೆ ಏನಾದ್ರೂ
ಅವರ ಒಂದು ಕುರ್ಚಿಯನ್ನು ಬಿಡ್ಕೊಂಡ್ ಕೊಡ್ಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ನೀವೆಲ್ಲರೂ ನನಗೆ ಜೈಕಾರ ಹಾಕ್ಬೇಕು. ಯಾವ ರೀತಿ ಜೈಕಾರ ಹಾಕ್ಬೇಕು? ನಾನು ಮಾಡಿರೋದನ್ನೆಲ್ಲ ನೀವು ನೋಡ್ಕೊಂಡು ಸುಮ್ಮನೆ ಇರ್ಬೇಕು. ನೀವು ಮಾಡ್ತಾ ಇರ್ತಕ್ಕಂಥದ್ದನ್ನೆಲ್ಲ ನಾನು ನೋಡ್ಕೊಂಡು ಸುಮ್ಮನೆ ಇದ್ದೀನಿ, ನಿಮ್ಗೇನು ನಾನು ತೊಂದರೆ ಕೊಡಲ್ಲ. ನೀವೆಷ್ಟಾದ್ರೂ ಲೂಟಿ ಹೊಡೀರಿ, ನೀವೆಷ್ಟಾದ್ರೂ ಭ್ರಷ್ಟಾಚಾರ ಮಾಡಿ, ನಿಮ್ಗೆ ನಾನು ಸಮಸ್ಯೆ ಕೊಡಲ್ಲ. ಒಬ್ಬ ವ್ಯಕ್ತಿ ಅಂತ ಅನ್ನಿಸ್ಕೊಂಡು ದೊಡ್ಡ ಸ್ಥಾನವನ್ನ ಅಲಂಕರಿಸಿದ ಸಂದರ್ಭದಲ್ಲಿ ತಾನು ಈ ಸ್ಥಾನದಿಂದ ಇಳಿಬೇಕಾದ್ರೆ ನನ್ನ ಹೆಸರು ಅಜರಾಮರ ಆಗಬೇಕು ಅಂತ ಪ್ರತಿಯೊಬ್ಬ ಬಯಸ್ತಾನೆ. ನೀವ್ ಹೇಳಿದ ಕಾಂಟೆಕ್ಸ್ಟ್ ಅಲ್ಲಿ ಯಾರಾದ್ರೂ ಆಡಳಿತ ಅದು ರಾಮಕೃಷ್ಣ ಹೆಗಡೆ ಅವ್ರ ಕಾಲ ಅಥವಾ ಆ ಕಾಲ ಕೊಟ್ಟೋಗ್ಬಿಡ್ತು. ಅವ್ರ ಮೇಲೆ ಒಂದು ಯಾವ್ದೋ ಒಂದು ಟೆಲಿಫೋನ್ ಕದ್ದಾಲಿಕೆ ಬಂದಾಗ ರಾಜೀನಾಮೆ ಕೊಡ್ತಕ್ಕಂಥದ್ದು, ಅಥವಾ ಒಂದು ಸಣ್ಣ ಭ್ರಷ್ಟಾಚಾರ ಬಂದಂತ ಮದ್ಯದ ಹಗರಣ ಬಂದಂತ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟು ಮತ್ತೆ ಸಿಎಂ ಕುರ್ಚಿಗೆ ಹೋಗ್ತಕ್ಕಂಥದ್ದು. ಆ ರೀತಿಯ ರಾಜಕಾರಣ ಇವತ್ತು ನಾವು ಕೇಳಲಾಗ್ತಾ ಇಲ್ಲ, ನೋಡಲಾಗ್ತಾ ಇಲ್ಲ ಮೇಡಮ್. ಇವತ್ತು ಭ್ರಷ್ಟಾಚಾರ ಬಂದೈತೆ, ಭ್ರಷ್ಟಾಚಾರ ಮಾಡಿದೀವಿ, ಏನಿವಾಗ ಆಯ್ತು ನಾವು ಸೈಟ್ ಲೂಟಿ ಹೊಡೆದಿದ್ದೀವಿ, ಏನಿವಾಗ ಸೈಟ್ ವಾಪಸ್ ಕೊಡ್ತೀವಿ. ಆಯ್ತು ನಾವು ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಸೈಟ್ ತಗೊಂಡಿದ್ದೋ ವಾಪಸ್ ಕೊಡ್ತಾ ಇದೀವಿ. ಆಯ್ತು ನಾವು ನಿಗಮ ಮಂಡಳಿದಲ್ಲಿ ವಾಲ್ಮೀಕಿ ನಿಗಮ ಮಂಡಳಿನಲ್ಲಿ ನಾವು ದುಡ್ಡು ಲೂಟಿ ಹೊಡೆದಿದ್ದೋ ರಿಟರ್ನ್ ಕೊಡ್ತೀವಿ. ಏನೀಗ ಏನ್ ಮಾಡ್ತೀರಾ? ಹೌದು ಸ್ವಾಮಿ, ನ್ಯಾಷನಲ್ ಹಗರಣಕ್ಕೆ ದುಡ್ಡು ಕೊಟ್ಟಿದ್ರಂತೆ 50 ಲಕ್ಷನ, ನೀವು 25 ಲಕ್ಷ, ನಿಮ್ ತಮ್ಮ 25 ಲಕ್ಷ. ಹೌದು, ಕೊಟ್ಟಿದ್ದ ತಪ್ಪೇನು? ಈ ಮಟ್ಟಕ್ಕೆ ಬಂದ್ಬಿಟ್ಟಿದೆ ರಾಜಕಾರಣ. ಸ್ವತಃ ಡಿ.ಕೆ. ಶಿವಕುಮಾರ್ ಹೇಳ್ತಿದ್ದಾರೆ. ಅಂದ್ರೆ ಇವ್ರಿಗೆಲ್ಲೋ ಒಂದ್ ಕಡೆ 138 ಸೀಟ್ ಇದೆ, ನಮ್ಮನ್ನ ಯಾರು ಏನ್ ಮಾಡ್ತಾರೆ? ಇದು ಹುಂಬತನ. ಈ ಹುಂಬತನದಿಂದ ಇವತ್ತು ರಾಜ್ಯ ಈ ಪರಿಸ್ಥಿತಿ ಹೋಗ್ತಾ ಇದೆ. ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಈ ಮಾತು ಹೇಳ್ತಾ ಇದ್ದಾರೆ ಅಂತಂದ್ರೆ ಇನ್ನ ಶಾಸಕರುಗಳು, ಬೇರೆಯವರು, ಮಂತ್ರಿಯವರು ಹೇಳ್ತಕ್ಕಂಥ ದೊಡ್ಡ ವಿಚಾರ ಅಲ್ಲ. ನಾವು ಮೊದ್ಲಿಂದಲೂ ಹೇಳ್ತಾ ಇದೀವಿ, ನೀವು ಹೇಳ್ಕೊಂಡ್ ಬಂದ್ರಲ್ಲ, PCM 40% PSI ಹಗರಣ ಅಂತೇಳಿ ನಮ್ಮ ಮೇಲೆ ಸುಳ್ಳು ಹಗರಣಗಳನ್ನ ಒರ್ಸ್ಕೊಂತ ಬಂದ್ರಲ್ಲ, ಇದುವರೆಗೂ ಒಂದೇ ಒಂದು ಕೇಸ್ ಹಾಕಕ್ಕಾಗಿಲ್ಲ. ನೀವು ಸುಳ್ಳನ್ನ ನಿಜ ಮಾಡ್ತಾ ಬಂದ್ರಿ. ನಾವು ನಿಜ ಹೇಳಿದ್ರು ಜನ ನಂಬತಕ್ಕಂಥ ಪರಿಸ್ಥಿತಿ ಇರಲಿಲ್ಲ. ಇವತ್ತು ಈಚೆ ಬಂದಿದೆ, ನಿಮ್ ಬಂಡವಾಳ ಬಯಲಾಗಿದೆ. ಪ್ರತಿಪಕ್ಷಗಳಾಗಿ ವಿರೋಧ ಮಾಡೋದು ಬೇರೆ, ಸ್ವಪಕ್ಷದ ನಾಯಕರೇ ಓಪನ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅಂದ್ರೆ ಯಾವ ಕಾರಣಕ್ಕೆ? ಮೇಡಮ್, ಅಲ್ಲಿ ಏನಾದ್ರು ಭ್ರಷ್ಟಾಚಾರ ನಡೆದಿರುತ್ತೆ, ಇಲ್ಲಾಂದ್ರೆ ಹೇಳೋಕ್ಕಾಗಲ್ಲ. ಅದನ್ನು ಒಪ್ಕೊಂಡ್ಲೇಬೇಕು. ಆದರೆ ಹೆಂಗಾಗಿದೆ ಅಂದರೆ ಗಂಡ ಹೆಂಡತಿ ಜಾಗದಲ್ಲಿ ಕೂಸು ಬಡವಾಯ್ತು ಅನ್ನಂಗೆ ಆ ಕ್ಷೇತ್ರದ ಜನಕ್ಕೆ ಅನ್ಯಾಯ ಆಗ್ತಾ ಇದೆ. ಅದು ವಾಸ್ತವ ತಗೊಂಡ್ರೆ, ಯಾಕೆಂದ್ರೆ ಇವರು ವಿರೋಧ ಪಕ್ಷದವರು ಏನೂ ಕೆಲಸ ಮಾಡ್ತಾ ಇಲ್ಲ, ಆಡಳಿತ ಪಕ್ಷದವರು ಅವರು ಮನಸ್ಸೋ ಇಚ್ಛೆ ಆಡಿದ್ದೆ ಆಟ ಉಳಿದೆ ಲಗ್ಗೆ ಅನ್ನೋ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದನ್ನು ಸರಿಯಾಗಿ ಶಿಕ್ಷಿಸುವಂಥ ವಿರೋಧ ಪಕ್ಷದ ನಾಯಕರಿಲ್ಲ. ಅವರು ಬರೀ ಸುಮ್ಮನೆ ಆರೋಪಗಳು ಮಾಡ್ಕೊಂಡು ಹೋಗ್ತಾರೆ ಇರ್ತಾರೆ. ಯಾವುದೇ ಒಂದು ಆರೋಪನ ಅವರು ತಾತ್ವಿಕ ಅಂತ್ಯಕ್ಕೆ ತಗೊಂಡು ಹೋಗಲ್ಲ. ಮತ್ತು ಎಲ್ಲರೂ ಒಗ್ಗಟ್ಟಿಂದ ಅವರು ಹೋರಾಟ ಮಾಡಿ ಸರ್ಕಾರಕ್ಕೆ ಚಾಟಿ ಬೀಸ್ತಾ ಇಲ್ಲ. ಏನೋ ಒಂಥರ ಹೊಂದಾಣಿಕೆ ರಾಜಕಾರಣ ಥರ ಕಾಣುತ್ತಿದ್ದು. ನಿಮಗೆ ಮೇಲ್ನೋಟಕ್ಕೆ ಇದು ಅನುದಾನದ ಕೊರತೆಯಿಂದ ಕ್ಷೇತ್ರದ ಜನರ ಅಭಿವೃದ್ಧಿ ಮಾಡಕ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಬರ್ತಿರುವಂಥ ಸ್ಟೇಟ್ಮೆಂಟ್ ಅಂತ ಅನ್ಸುತ್ತಾ, ಅಥವಾ ತಾವು ಕೂಡ ಸ್ಥಾನ ಗಿಟ್ಟಿಸ್ಕೊಳ್ಳೋಣ, ಇಂಥ ಕೆಲವೊಂದು ಬಾಣಗಳನ್ನು ಪ್ರಯೋಗ ಮಾಡೋಣ ಅಂತ ಹೇಳಿ ಈ ಥರದ್ದೇನಾದರೂ ಅದರಲ್ಲಿ ಎರಡೂ ವಿಷಯ ಇದೆ ಮೇಡಮ್. ಒಂದು ಅದು ಏನಂದ್ರೆ ಒಂದ್ ಕಲ್ಲಲ್ಲಿ ಎರಡಕ್ಕಿ ಹೊಡಿತಾರೆ ಅಂತಾರಲ್ಲ, ಆ ಥರ ಅವರು ಈಗ ಹೌದು ಅವ್ರಿಗೆ ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ. ಅವ್ರು ಎಸ್ಪೆಷಲಿ ಸ್ವಲ್ಪ ತುಂಬ ಅನುಭವಿ ರಾಜಕಾರಣಿ ಆಗಿರೋದು, ಅವ್ರಿಗೆ ಸಮಯಕ್ಕೆ ತಕ್ಕನಾಗಿ ಹೆಂಗೆ ಬಾಣ ಬಿಡಬೇಕಂತ ಗೊತ್ತಾಗಿ ಅವ್ರು ಎರಡನ್ನೂ ಲಾಭ ಪಡ್ಕೊಳಕ್ಕೆ ನೋಡಿದ್ರು. ಈಗ ಏನಾದ್ರು ರೀಶಫಲ್ ಆದರೆ ಮಿನಿಸ್ಟರ್ ಪೋಸ್ಟ್ ತಗೊಳ್ಳೋಣ ಅಂತಲೂ ಹೊಂದಿರ್ತದೆ. ಇನ್ನೊಂದು ನನ್ನ ಪ್ರೆಸೆನ್ಸ್ ಇಲ್ಲದೆ ನನ್ಗೆ ಗೊತ್ತಿಲ್ಲದೆ ಕೆಲಸ ಮಾಡ್ತಾರೆ ಅಂತ ಆರೋಪ ಮಾಡಿದ್ರೆ, ಅಥವಾ ಇದ್ರೂ ಇರ್ಬೋದು ಅದರಲ್ಲಿ, ಇರುತ್ತೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಮಾಡಿದರೆ ಅದು ತಪ್ಪು. ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ಲದೆ ಮಾಡಬಾರ್ದು ಆ್ಯಕ್ಚುಲಿ. ಯಾಕೆಂದ್ರೆ ಆ ಕ್ಷೇತ್ರಕ್ಕೆ ಜನ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದಾಗ ಅವ್ರಿಗೆ ಗಮನಕ್ಕೆ ತಂದ್ಬಿಟ್ಟು ಮಾಡ್ಬೇಕು, ಏನೇ ಕೆಲಸ ಮಾಡಬೇಕು, ಅಭಿವೃದ್ಧಿ ಕೆಲಸ ನಾವು ಮಾತಾಡಬೇಕಾಗತ್ತೆ. ಈಗ ನೋಡಿ, BR ಪಾಟೀಲ್ ಅವರು ಈಗ ನಿನ್ನೆ ಏನೋ ಪುನಾರಚನೆ ಅಂತ ಮೊನ್ನೆ ರೀಸೆಂಟಾಗಿ ಮಾತುಕತೆ ಆಯಿತು ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಹೇಳಿದ್ರಲ್ಲ, ಹಿಂದೊಂದು ಸತಿ ಮಾತಾಡಿದ್ರು, ನನ್ನ ಕ್ಷೇತ್ರಕ್ಕೆ ಅನುದಾನ ಬೇಕು, ನನಗೆ ಮತ ಹಾಕಿದ ಜನ ಮನೆ ಬಾಗಿಲಿಗೆ ಬಂದುಬಿಟ್ಟು ಏನು ಅಭಿವೃದ್ಧಿ ಮಾಡಿದೆಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ, ನಾನು ಏನು ಉತ್ತರ ಕೊಡಲಿ ಅಂತ ಕೇಳಿದವರು. ಇವತ್ತು ರಾಜಕ್ಕಾಗಿ ಕೂಡ ನನ್ನ ಪರಿಸ್ಥಿತಿನೂ ಹಾಗೆ ಇದೆ ಅಂತ ಹೇಳ್ತಿದ್ದಾರೆ ಅನ್ನೋದಾದರೆ ಪ್ರಾಕ್ಟಿಕವಾಗಿ ಸಮಸ್ಯೆ ಇದೆ. ಖಂಡಿತವಾಗ್ಲೂ ಸಮಸ್ಯೆ ಮೇಡಮ್. ಏನಾಗಿದೆ ಅಂದರೆ ಇವರು ಬರೀ ಬೆಂಗಳೂರಲ್ಲಿ ಮಾತ್ರ ಕಾನ್ಸಂಟ್ರೇಷನ್ ಫೋಕಸ್ಡ್ ಆಗಿದ್ದಾರೆ. ಯಾಕೆಂದರೆ ನಮ್ಮ ಬೆಂಗಳೂರು ಒಂದೇ ಕರ್ನಾಟಕ ಅಲ್ಲ. ಎಕ್ಸಾಕ್ಟ್ಲಿ. ನಮಗೆ ಹೈದರಾಬಾದ್ ಕರ್ನಾಟಕ, ಆಮೇಲೆ ರಾಯಚೂರು, ಎಲ್ಲ ಎಂಟೈರ್ ಕರ್ನಾಟಕ, ಮಲೆನಾಡು ಕರ್ನಾಟಕ ಏನೇನಿದೆ ಎಲ್ಲ ಡಿಸ್ಟ್ರಿಕ್ಟ್ನು ನಾವು ತಗೊಂಡು ಅಲ್ಲಿ ಅಭಿವೃದ್ಧಿ ಮಾಡಬೇಕು. ಇವ್ರು ಏನ್ ಮಾಡಿದ್ದಾರೆ, ಬೆಂಗಳೂರಲ್ಲಿ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತಾರೆ, ಮೈಸೂರು ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತಾರೆ. ಹಾಸನ ಇವ್ರಿಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೆ, ಪ್ರಭಾವ ಇರುತ್ತೆ, ಅಲ್ಲಿ ಲಾಭ ಮಾಡ್ಕೊಳಕ್ ನೋಡ್ತಾರೆ. ಇದು ಆಕ್ಚುಲಿ ತಪ್ಪದು, ಹಂಗೆ ಮಾಡಬಾರ್ದು. ನಾವು ಸಮಗ್ರ ಕರ್ನಾಟಕ ಅಭಿವೃದ್ಧಿಗೆ ಪ್ರಯತ್ನ ಮಾಡಬೇಕು. ಅದರಲ್ಲಿ ರಾಜಕೀಯ ಮಾಡಬಾರ್ದು. ಯಾವುದೇ ಕ್ಷೇತ್ರದ MLA ಇರಲಿ, ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅದನ್ನ ಅವರು ಕರೆಕ್ಟಾಗಿ ಮಾಡಬೇಕು. ಇದು ಆಕ್ಚುಲಿ ಇದು ನಡೆದಿರೋ ತಪ್ಪದು, ಮಾಡಬಾರ್ದಿತ್ತು ಅವರು. ಅದು ಮಾಡಿದ್ರೆ ಅದನ್ನ ತಕ್ಷಣ ಸರಿಪಡಿಸ್ಬೇಕಲ್ಲ ಏನಾದ್ರು ಸಮಸ್ಯೆ ಇದ್ರೆ. ಯಾಕೆಂದ್ರೆ ಇವರು BJP ಅವ್ರ ತರ ಜನರಿಗೆ ಆಹಾರ ಆಗ್ತಾ ಬರ್ತಾ ಇದ್ದಾರೆ. ಓಕೆ ಗಾಟ್ ಇಟ್. ಈಗ ಶಶಿಕಾಂತ್ ಹೆಡ್ಡಳ್ಳಿ ಅವರು, ನನಗೊಂದು 3-4 ಪ್ರಶ್ನೆ ಇದೆ, ಒಂದೊಂದಾಗಿ ಹೋಗೋಣ. ಅನುದಾನ ಕೊರತೆಯ ಪರಿಣಾಮವನ್ನು ಎದುರಿಸಿಯೇ ಕಾಂಗ್ರೆಸ್ನ ಶಾಸಕರು ಈ ಥರ ಓಪನ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಇರಬಹುದು. ಹೌದಾ? ಅನುದಾನ ಕೊರತೆ ಅಂತಂದ್ರೇನು, ಅನುದಾನ ಒಂದು ಹಂಚಿಕೆ ಆಗಬೇಕಾಗಿತ್ತು.
ಇಲ್ಲಿ ಒಂದು 56,000 ಕೋಟಿ ರೂಪಾಯಿದ ಗ್ಯಾರಂಟಿ ಯೋಜನೆಗಳಿಗೆ ಹಂಚಿಕೆ ಆಗಿರೋದ್ರಿಂದ ಅನುದಾನ ಎಷ್ಟು ಸಲ್ಲಬೇಕಾಗಿತ್ತು ಅಷ್ಟು ಸಲ್ಲಿಲ್ಲ. ಹಾಗಾದ್ರೆ ಇಂತಹ ಸ್ಟೇಟ್ಮೆಂಟ್ಗಳು ಕಾಂಗ್ರೆಸ್ನ ವರ್ಚಸ್ಸಿಗೆ ಧಕ್ಕೆಯನ್ನು ಉಂಟು ಮಾಡೋದಿಲ್ವಾ? ಉಂಟು ಮಾಡೋದಾದ್ರೆ ಯಾವ ಪ್ರಮಾಣದಲ್ಲಿ? ಯಾಕೆಂದ್ರೆ ಬಹುದೊಡ್ಡ ಮ್ಯಾಂಡೇಟ್ ಅನ್ನು ಕೊಟ್ಟಿದ್ರು ಜನ. ನಾನು ಹೇಳಿದ್ದು ಈ ಆರೋಪ ಪ್ರತ್ಯಾರೋಪಗಳು ಎಲ್ಲ ಪಕ್ಷದಲ್ಲಿಯೂ ಎಲ್ಲ ಸರ್ಕಾರದಲ್ಲೂ ಇರೋದೆ. ಈಗ BR ಪಾಟೀಲ್ ಅಥವಾ ಖಾಗೆ ಅವರು ಆರೋಪ ಮಾಡಿದ್ದಾರೆ, ಸ್ವಪಕ್ಷದ ಮಾಡಿ ತಮ್ಮದೇ ಪಕ್ಷದ ವಿರುದ್ಧ ಮಾಡಿದ್ರು ಅಂತ ನಮಗೆಲ್ಲರಿಗೂ ಸಹಿತ ಇವಾಗ ಒಂದು ಅಸ್ತ್ರ ಸಿಕ್ಬಿಟ್ಟಿದೆ. ಆದ್ರೆ ಎಲ್ಲಾ ಸರ್ಕಾರಗಳು ಇದ್ದಾಗೂ ಸಹಿತ ಇದಾಗಿದ್ದಾವೆ, ಭ್ರಷ್ಟಾಚಾರದ ಆರೋಪಗಳಾಗಿದ್ದಾವೆ, ಸ್ವಪಕ್ಷದ ಮೇಲೆ ಆಗಿದ್ದಾವೆ. ನಿಮ್ಮ ಶಾಸಕರಾಗಿರ್ತಕ್ಕಂಥ ಯತ್ನಾಳ್ ಅವರು CM ಆಗಿರ್ತಕ್ಕಂಥ ಯಡಿಯೂರಪ್ಪನವ್ರ ಮೇಲೆ ಆರೋಪ ಮಾಡಿದ್ದಾರೆ. 2,000 ಕೋಟಿ ಇಟ್ಕೊಂಡಿದ್ದಾರೆ ಮಗ CM ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ಅವ್ರು ಭ್ರಷ್ಟರು ಅಂತ ಹೇಳಿದ್ದಾರೆ. ಇದನ್ನ ನಾವು ಗಮನಿಸಬಹುದು. ಆಮೇಲೆ ಈ ಹಗರಣಗಳಿದಾವಲ್ಲ, ಇದು ಯಾವ ಪಕ್ಷಕ್ಕೂ ಸೀಮಿತ ಅಲ್ಲ. ಯಾಕಂದ್ರೆ ನೀವು KSDL ಹಗರಣದಲ್ಲಿ ವಿರೂಪಾಕ್ಷಪ್ಪ ಮಾಡಾಳವರು ಮತ್ತು ಅವ್ರ ಮಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರ, ಅವ್ರ ಮಗ 80 ಲಕ್ಷ ರೂಪಾಯಿ ಅಷ್ಟು ಇಟ್ಕೊಂಡು. ಸೊ ಆ ಸಂದರ್ಭದಲ್ಲೂ ಭ್ರಷ್ಟಾಚಾರ ಆಗಿದ್ದಾವೆ. ಈ ಭ್ರಷ್ಟಾಚಾರ ಅನ್ನೋದಕ್ಕೆ ಪಕ್ಷ ಭೇದ ಇಲ್ಲ ಮೇಡಮ್. ಸರ್ಕಾರ ಯಾವುದನ್ನೋದು ಮುಖ್ಯ ಅಲ್ಲ. ಈ ಭ್ರಷ್ಟಾಚಾರ ಇಲ್ಲದಂತ ಪರಿಸ್ಥಿತಿಯೇ ಇಲ್ಲ. ಅದರಲ್ಲಿ ಈ ವಸತಿ ಹಗರಣದ ಬಗ್ಗೆ ಮಾತುಕತೆ ಬಂದಿದೆ. ವಸತಿ ಹಗರಣ ಅಂತಂದ್ರೆ ನಾನು ಹುಟ್ಟಕ್ಕಿಂತ ಮುಂಚೆಯಿಂದನೂ ಈ ವಸತಿ ಯೋಜನೆಗಳು ನಡೀತಾನೆ ಬಂದಿದ್ದಾವೆ, ಪಂಚವಾರ್ಷಿಕ ಯೋಜನೆಗಳು ನಡೀತಾ ಬಂದಿದ್ದಾವೆ. ಆವತ್ತಿಂದ ಇವತ್ತರೆಗೂ ಯಾವುದೇ ಹಳ್ಳಿಯಲ್ಲಿ ಹೋಗಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ಕೇಳಿ, ನೀವು ಆಶ್ರಯ ಮನೆ ಯೋಜನೆ ಎಷ್ಟು ಕೊಟ್ಟೆಪ್ಪ ಅಂತ ಕೇಳಿ, ಅವನು ಅವತ್ತಿಂದ ಇವತ್ತರೆಗೂ ಹೇಳ್ತಾನೆ 10,000 ಕೊಟ್ಟೆ 20,000 ಅಂತ ಹೇಳ್ಬಿಟ್ಟು. ಎಲ್ಲಾ ಸರ್ಕಾರಗಳು ಇದ್ದಾಗೂ ದುಡ್ಡು ಕೊಡದೇನೆ ಯಾರಿಗೂ ವಸತಿ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ವಸತಿ ಯೋಜನೆಗೆ ಫಲಾನುಭವಿಗಳು ಯಾರು ಇದ್ದಾರೋ ಅವ್ರ ಜೊತೆಗೆ ಅಯೋಗ್ಯರು ಅನರ್ಹರು ಸಹಿತ ಪ್ರಭಾವಶಾಲಿಗಳು ಅವರೆಲ್ಲರೂ ಸಹಿತ ದುಡ್ಡು ಕೊಟ್ಟು ತೆಗೆದುಕೊಂಡಿದ್ದಾರೆ. ಒಬ್ಬೊಬ್ರು ಒಂದೇ ಮನೆ ಇರತಕ್ಕಂಥವ್ರು 3-4 ಮನೆಗಳನ್ನ ತೆಗೆದುಕೊಂಡಿದ್ದಾರೆ. ಇವುಗಳೆಲ್ಲವೂ ಅಕ್ರಮಗಳೇ. ಸೊ ಆದ್ದರಿಂದ ಇಡೀ ವ್ಯವಸ್ಥೆಯೇ ಭ್ರಷ್ಟಾಚಾರಕ್ಕೆ ಪೂರಕವಾಗಿರೋದ್ರಿಂದ, ಆಮೇಲೆ ಈ ಅಧಿಕಾರಿ ವರ್ಗ ಅಂತ ಒಂದಿದೆ ನೋಡಿ, ನಿಮ್ಗೆ ಈ CMಗಳು ಬದಲಾಗ್ತಾರೆ, ಪಕ್ಷಗಳು ಬದಲಾಗ್ತವೆ, ಸರ್ಕಾರಗಳು ಬದಲಾಗ್ತವೆ, ಆದ್ರೆ ಇವರು ಬದಲಾಗೋದಿಲ್ಲ. ಇವರು 60 ವರ್ಷದವರೆಗೂ ಊಟ ಹೊಡ್ಕೊಂಡು ಎಲ್ಲ ಅಧಿಕಾರಿಗಳು ಅಲ್ಲೇ ಇರ್ತಾರೆ. ಆದ್ದರಿಂದ ಅವ್ರು ಯಾರು ಬೇಕಾದ್ರೂ ಬದಲಾಗ್ಲಿ, ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ನಾವು ಲಂಚ ವ್ಯವಹಾರವನ್ನ ನಾವು ಮಾಡೋದು ಬಿಡೋದಿಲ್ಲ ಅಂತ ತಾವು ತಿಂತಾರೆ. ಅದನ್ನು ತೆಗೆದುಕೊಂಡು ಆಡಳಿತ ಇರತಕ್ಕಂಥ ಸರ್ಕಾರಗಳಿಗೂ ಹಂಚಿಕೆ ಮಾಡ್ತಾರೆ. ಅದಕ್ಕೆ ಪರ್ಸೆಂಟೇಜ್ಗಳು ಇರ್ತವೆ. ಆದ್ದರಿಂದ ಈಗ ಬಂದಿರೋ ಸಮಸ್ಯೆ ಖಾಗೆ ಮತ್ತು ಪಾಟೀಲ್ರು ಹೇಳಿಕೆ. ಇವಾಗ ನಮ್ಗೆ ಗಮನಿಸಿದ್ರೆ ಇವರು ನಮ್ಮ ನಾಗೇಂದ್ರ ಅವರು ಹೇಳಿದ್ರು ಇತ್ತೀಚೆಗೆ ಒಂದು ಶಬ್ದನ, ಮಹಾ ಧೀಮಂತ ರಾಜಕಾರಣಿ ಅಂತ. ಯಾರಿಗೆ? ಪಾಟೀಲ್ರಿಗೆ, BR ಪಾಟೀಲ್ರಿಗೆ. ಸರಿ, ಒಂದು ನಿಮಿಷ ಅಲ್ಲ, ಅದ್ರ ಬಗ್ಗೆ ಹೇಳ್ತೀನಿ ನಿಮ್ಗೆ. ಅದಕ್ಕೆ ಏನಾಯ್ತು ಅಂತಂದ್ರೆ ಇವ್ರದೇ ಪಕ್ಷ ಏನಿದೆ, ಒಂದ್ ನಿಮಿಷ ಅಲ್ಲ, ಅದಕ್ಕೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅಧಿಕಾರ ದಾಹಿ ಅಲ್ವಾ, ಇವ್ರದೇ ಪಕ್ಷ BJP ಪಕ್ಷದ ಮಾಜಿ ಶಾಸಕರಾಗಿರ್ತಕ್ಕಂಥ ಸುಭಾಷ್ ಗುತ್ತೇದಾರ್ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಈ ಪಾಟೀಲ್ರಂತ ಮಹಾಭ್ರಷ್ಟರೇ ಯಾರು ಇಲ್ಲ, ಅವರಷ್ಟು ಇದನ್ನ ಭ್ರಷ್ಟಾಚಾರ ಮಾಡಿದವರು ಯಾರ್ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ವಿಚಾರನ ಕಟ್ ಮಾಡ್ತೀರಾ ನೀವು? ಒಂದ್ ನಿಮಿಷ ಇರಿ, ಮಾತು ಹೇಳ್ತಾ ಇದ್ದೀರಾ, ಅವರು ಒಂದು ಮಾತು ಹೇಳ್ತಾ ಇದ್ದಾರೆ. ಆದ್ದರಿಂದ ಆಯ್ತು, ಅವ್ರ ಪುರಾಣ ತೆಗೆದುಕೊಂಡಾಗ. ಆದ್ರೂ ಸರ್, ನೀವು ಒಬ್ಬ JDS ವಕ್ತಾರರಾಗಿ ಕಾಂಗ್ರೆಸ್ನ BR ಪಾಟೀಲ್ ಅವರ ನಾಯಕತ್ವದ ಬಗ್ಗೆ ಮಾತಾಡ್ತಿದ್ದಾರೆ. ಎರಡನೇ ನಿಮಿಷ ಇರಿ, ನಾನು ಹೇಳಿದ್ರ ಇವಾಗ ಮೊದಲು ಏನಾಯ್ತು, BR ಪಾಟೀಲ್ ಅವರು ಪತ್ರ ಬರೆದ್ರು ಸರ್ಕಾರಕ್ಕೆ. ಆಮೇಲೆ ಕಾರವಾರದಲ್ಲಿ ಒಂದು ಪಕ್ಷದ ಇದು ಇದ್ದಾಗ ಏನ್ ಹೇಳಿದ್ರು, ನಮ್ಗೆ ಯಾವ್ದು ಅನುಕೂಲ ಇಲ್ಲ, ಅನುಕೂಲ ಆಗಿದೆ, ಅನುದಾನ ಬಂದಿಲ್ಲ ಅಂತ ಆರೋಪ ಮಾಡಿದ್ರು. ಅವಾಗ ಏನ್ ಮಾಡಿದ್ರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಾಪ ಕರೀರಪ್ಪ ಅವ್ರನ್ನ, ಆಪ್ತ ಬಳಗದಲ್ಲಿರೋ ಕರೀರಪ್ಪ, ನಿನಗೆ ರಾಜಕೀಯ ಏನೋ ಕಾರ್ಯದರ್ಶಿ ಅಂತ ಕೊಟ್ಬಿಡ್ತೀನಿ. ಅದು ಏನಂತ ಗೊತ್ತಿಲ್ಲ. ಯಡಿಯೂರಪ್ಪ ಅವರು ಸರ್ಕಾರ ಇದ್ದಾಗ ನಮ್ಮ ರೇಣುಕಾಚಾರ್ಯ ಕರ್ಕೊಂಡ್ಬಂದು ರಾಜಕೀಯ ಕಾರ್ಯದರ್ಶಿ ಮಾಡಿದ್ರು. ಇವ್ರು ಏನಷ್ಟು ಎಕ್ಸ್ಪರ್ಟ್ ಇದೆ ಅದರಲ್ಲಿ, ರಾಜಕೀಯ ಕಾರ್ಯದರ್ಶಿಯ ಸಲಹೆಗಾರರಾಗೋದಕ್ಕೆ ಗೊತ್ತಿಲ್ಲ. ಎಲ್ಲಾ ಪಕ್ಷದಲ್ಲೂ ಇದೊಂದು ಹುದ್ದೆ ಸೇರಿಸ್ತಾರೆ. ಯಾರು ಅತೃಪ್ತ ಆತ್ಮಗಳಿರ್ತಾವಲ್ಲ, ಆ ಆತ್ಮಗಳಿಗೆ ಆ ಒಂದು ಹುದ್ದೆ ಕೊಡ್ತಾರೆ. ಸೊ ಇದೇ ರೀತಿಯಾಗಿ ಇಲ್ಲಿಯೂ ಸಹಿತ ಒಂದು ಹುದ್ದೆಯನ್ನು ಕೊಟ್ಟಿರಿ, ಇವ್ನು ಕರೆದ್ಬಿಟ್ಟು ಇವನು ಬಾಯಿ ಬಡ್ಕತ್ತಾನೆ ಅಂತ ಹೇಳ್ಬಿಟ್ಟು. ಅವ್ರಿಗೆ ಅಲ್ಲಿ ಏನಾಯ್ತು, ಕೈ ಕಾಲ ಅಲ್ಲಾಡ್ಸಕ್ ಆಗ್ಲಿಲ್ಲ, ಏನು ಕೆಲಸ ಇಲ್ಲ ಅಲ್ಲೇ.
ಮತ್ತೆ ಸಿದ್ದರಾಮಯ್ಯನಂತವ್ರಿಗೆ ರಾಜಕೀಯ ಸಲಹೆಯನ್ನು ಕೊಡ್ಲಿಕ್ಕೆ ಸಾಧ್ಯತೆಗಳಿದಾವೆ ಇವರು. ಯಾಕಂದ್ರೆ ಸೀನಿಯರ್ ಆಗಿರೋದು ಗೆದ್ದಿದ್ದಾರೆ ಅಂದ್ರೆ ಗೆದ್ದಿರೋದಲ್ಲ, ನಾನು ಹೇಳ್ತಾ ಇರೋದು ಅವ್ರು ಸೀಸನ್ ರಾಜಕಾರಣಿ. ಸಿದ್ದರಾಮಯ್ಯ ಕೊಡ್ಲೇಬಾರ್ದು ಅಂತ ಇಲ್ಲ ಅವ್ರ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ. ಆ ಹುದ್ದೆ ಇದೆಯಲ್ವಾ, ಆ ಹುದ್ದೆನೇ ಹುದ್ದೆ, ಅದು ಇಂಥವ್ರು ಅದಕ್ಕೆ ಸಮರ್ಥರಲ್ಲ. ಆವಾಗ ಆಯ್ತಪ್ಪ, ರಾಜಕೀಯ ಏನ್ ಮಾಡಿದ್ರು, ಇದಕ್ಕಿದ್ದಂಗೆ ಕಾರ್ಯದರ್ಶಿಗೆ ಇವರು ರಾಜೀನಾಮೆ ಕೊಟ್ಬಿಟ್ರು, ನಮ್ಗೇನು ಕೆಲಸ ಇಲ್ಲ, ಇಲ್ಲೇನು ಆಗ್ತಾ ಇಲ್ಲ ನಮ್ಗೆ ಅಂತ. ಆಮೇಲೆ ಏನ್ ಮಾಡಿದ್ರು, ಸಿದ್ದರಾಮಯ್ಯ ಮತ್ತೆ ಕರೆದು ಬಿಟ್ಟು ಒಂದು ಯೋಜನಾ ಆಯೋಗದ ಉಪಾಧ್ಯಕ್ಷ ಮಾಡ್ಬಿಟ್ರು ಇವ್ರನ್ನ. ನೋಡಿ ನೀವು ಫೆಬ್ರವರಿಯಲ್ಲಿ ಯೋಜನಾ ಮಾಡಿದ ತಕ್ಷಣ ಇವ್ರು ಖುಷಿ ಆಯ್ತು, ಏನೋ ಒಂದು ಹುದ್ದೆ ಸಿಗ್ತಲ್ಲ, ಅದು ಏನಿಲ್ಲ ಅಲ್ಲೂ ಗೊತ್ತಾಯ್ತು. ಅರೆ ಬರೀ ಮೀಟಿಂಗ್ ಅಟೆಂಡ್ ಮಾಡೋದಲ್ಲಪ್ಪ, ಇದೇನು ಮಾಡೋದಿಲ್ಲ ಅಂತ ಗೊತ್ತಾಗ್ಬಿಡ್ತು. ಇವಾಗ ಒಂದು ಸುದ್ದಿ ಹರಡ್ತಾ ಇದೆ, ಏನು ಅಂದ್ರೆ ಸಂಪುಟ ಪುನರ್ರಚನೆ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಮೊದಲಿಂದನೂ ಅವ್ರದ್ದು ಅದೇ, ಸಚಿವ ಸ್ಥಾನ ಕಾಗೆ ಅವ್ರಿಗೂ ಅದೇ, ಸಚಿವ ಸ್ಥಾನ ಬೇಕಾಗಿದೆ ನನಗೆ. ಆದ್ದರಿಂದ ಏನ್ ಮಾಡ್ಬೇಕು, ಸಚಿವರಾಗಬೇಕು ಅಂತಂದ್ರೆ ಈ ಸದ್ಯಕ್ಕೆ ಒಂದು ಅವಕಾಶ ಇದೆ, ನಾವು ಈ ರೀತಿ ಭಿನ್ನಾಭಿಪ್ರಾಯ ಮಾಡಬೇಕು. ಈಗ ಅನುಭವ ಇತ್ತು ಅವ್ರಿಗೆ, ನನಗೇನೋ ಒಂದು ನಿಮಿಷ ಗಡ್ಡ ಹಿಡಿದವನಿಗೆ ಮಿಠಾಯಿ ಕೊಡ್ತಕ್ಕಂಥ ಕೆಲಸ ಮಾಡ್ಲಾಗತ್ತೆ, ನಾವು ಗಡ್ಡನ ಸ್ವಲ್ಪ ಜಾಸ್ತಿನೇ ಅಲ್ಲಾಡ್ಸೋಣ ಅನ್ನೋ ರೀತಿಯಲ್ಲಿ ಅಲ್ಲಾಡ್ಸಕ್ ಶುರು ಮಾಡಿದ್ರು. ಇವಾಗ ಮತ್ತೆ ಅದೇ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು ಇವರು. ಸೊ ಕಾಗೆ ಅವ್ರದ್ದು ಅದೇ, ಹಿಂದೆನೂ ಸಹಿತ ಕಾಗೆ ಹಾರಿಸ್ತಿದ್ದಾರೆ ಈ ತರ ತಮ್ಮ ಸರ್ಕಾರದ ವಿರುದ್ಧವಾಗಿ. ಆದ್ದರಿಂದ ಯಾವಾಗ ನಾವು ರೆಬಲ್ ಆಗ್ತೀವೋ, ಯಾವಾಗ ವಿರುದ್ಧವಾಗಿ ನಾವು ಅಪವಾದ ಹೊರಿಸೋದು ಬೇಡ. ಪ್ರಶ್ನೆ ಮಾಡ್ತಿದ್ದಾರೆ, ಭ್ರಷ್ಟಾಚಾರ ಭ್ರಷ್ಟಾಚಾರಿಗಳು ಶಾಸಕ ಸುಭಾಷ್ ಗುತ್ತೇ ಕೊಟ್ಟಿದ್ದಾರೆ. ನೀವು ರಾಜಕೀಯ ವಿಶ್ಲೇಷಕರು, ದಯಮಾಡಿ ವಿಶ್ಲೇಷಣೆ ಅಲ್ಲ ನೀವು ಇವತ್ತು ಹೇಳಕ್ ಬಿಡಲ್ಲ. ನೀವು ನಾನು ಹೇಳ್ತಾ ಇದ್ದೀನಿ ವಿಚಾರ ಒಂದ್ ಕಡೆ ಒಂದ್ ಸೈಡ್ ಇದೆ, ಅವ್ರು ಏನ್ ಹೇಳಿದ್ದಾರೆ ಇವತ್ತು ಮಾತಾಡಿ ಬೇಡನಲ್ಲ, ನನ್ಗೆ ಹೇಳೋ ಮಾತಾಡಕ್ ಬಿಡಿ ಆಯ್ತಾ. ಇರೋದು ಇಷ್ಟೇನೆ ಆಯ್ತಾ. ಭ್ರಷ್ಟಾಚಾರ ಅನ್ನೋದು ಕಾಮನ್ ಥಿಂಗು ಎಲ್ಲಾ ಸರ್ಕಾರಗಳಲ್ಲೂ ಇರುತ್ತೆ, ಹಿಂದೆ ಇರ್ತಕ್ಕಂಥ ಸರ್ಕಾರಗಳಲ್ಲೂ ಸಹಿತ ಇದರಿಂದ ಹೊರತಲ್ಲ. ಇಷ್ಟು ಮಟ್ಟಿಗೆ ಒಂದ್ ನಿಮಿಷ, ಸರಿ ಒಂದ್ ನಿಮಿಷ ಸರ್, ಅದು ದೊಡ್ಡ ಲಿಸ್ಟೇ ಕೊಡ್ತೀನಿ. ಈಗ ಒಂದ್ ಆದಾಗ ಅವಾಗೂ ಸಹಿತ ಇದು ಯಾವ್ದೋ ಚಿಕ್ಕ ಪುಟ್ಟ ಹಗರಣಗಳು ಅಂತ 2,000 ಕೋಟಿ ರೂಪಾಯಿ ಇತ್ತು ಅಂತ ಹಗರಣಗಳನ್ನ ಅವ್ರು ಶಾಸಕರೇ ಮಾಡಿದ್ರು, ಇವರು ಮಾಡ್ತಾ ಇದ್ದಾರೆ. ನಾನು ಅರೆಸ್ಟ್ ಬಿಡಿ, ಅದು ಬೇರೆ ಯಾಕೆ ಹಾಗಾದ್ರೆ ಇವರು ಸಹಿತ ಸಾಕ್ಷಿ ಕೊಡ್ಲಿ, ಬರೀ ಮಾತು ಯಾಕೆ ಮಾತಾಡಿದ್ರು, ಸಾಕ್ಷಿಗಳನ್ನ ಕೊಡಿ. ಸಾಕ್ಷಿ ಇಲ್ವಾ, ನಾವು ಕಕ್ಕಾಗತ್ತಾ ಸರ್? ರಾಜೀನಾಮೆ ಕೊಡ್ಬೇಕಾಗಿರೋದು ಇವ್ರಿಗೆ ನೈತಿಕತೆ ಅನ್ನೋದಿಲ್ವಾ? ನೈತಿಕತೆ ಅನ್ನೋದಿಲ್ವಾ ಸರ್? ಯಾಕೆ ವಾಲ್ಮೀಕಿ ಹಗರಣ ನಡೆದೇ ಇಲ್ವಾ ಸರ್? ವಾಲ್ಮೀಕಿ ನಿಗಮ ಮಂಡಳಿ ಹಗರಣ ನಡೆದೇ ಇಲ್ವಾ? ಸೆಂಟ್ರಲ್ ಗವರ್ಮೆಂಟ್ ಕಂಟ್ರೋಲ್ ಸರ್ ಅನ್ಯಾಯರಾವ್ ಪ್ರಕರಣದಲ್ಲಿ ಗೊತ್ತಾಗಿಲ್ವಾ? ನೈತಿಕತೆ ಬಿಟ್ಬಿಡಿ, ರಾಜ್ಯ ಗೊತ್ತಿಲ್ಲ ಭ್ರಷ್ಟಾಚಾರ ಲಿಸ್ಟ್ ಕೊಡಬಹುದು ಎಲ್ಲಾ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಹಗರಣಗಳದ್ದು. ಅದರ ಅರ್ಥ ಏನಾದ್ರೆ ಭ್ರಷ್ಟಾಚಾರವನ್ನ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ಆದ್ರೆ ಈ ಯಾವುದೇ ಸರ್ಕಾರಿ ಭ್ರಷ್ಟಾಚಾರ ನಾವು ಸಮರ್ಥನೆ ಮಾಡೋದಿಲ್ಲ. ಸೊ ಇಲ್ಲಾಗಿರೋದು ಏನು ಅಂತಂದ್ರೆ, ಇವಾಗ ಸ್ವಪಕ್ಷೀಯರ ವಿರುದ್ಧ ತಿರುಗಿಬಿಟ್ಟಿದ್ದಾರೆ. ಆಕಸ್ಮಿಕವಾಗಿ ಅವರಿಗೆ ಅಧಿಕಾರದಾಹ ಇಲ್ಲದೆ ಇದ್ದಿದ್ರೆ ಅರ್ಥ ಆಯ್ತಾ, ಅವ್ರಿಗೆ ವ್ಯಾಲ್ಯೂ ಬರ್ತಾ ಇತ್ತು. ಅಂದ್ರೆ BR ಪಾಟೀಲ್ ಹಿಸ್ಟ್ರಿ ತೆಗೆದುಕೊಂಡಾಗ ನೀವು ಆಯ್ತಾ, ರಾಜೀನಾಮೆ ಕೊಟ್ಟ ಮೇಲೆ ಯಾಕೆ ಇನ್ನೊಂದು ಹುದ್ದೆಯನ್ನು ಒಪ್ಕೊಂಡ್ರಿ ನೀವು? ಅರ್ಥ ಆಯ್ತಾ? ಇವಾಗ ಯಾಕೆ ಮಾಡ್ತಾ ಇದ್ದೀರಿ? ಯಾಕೆ ಅಂತಂದ್ರೆ ತಮಗೆ ಅನುಕೂಲ ಆಗುವಾಗ ತಮಗೇನೋ ಹುದ್ದೆ ಬೇಕು ಅಂದಾಗ ಈ ತರವಾದಂತ ಆರೋಪಗಳನ್ನ ನೀವು ಮಾಡ್ತಾ ಹೋಗ್ತಿರಲ್ವಾ. ಅಕಸ್ಮಾತ್ ನೀವು ಸಚ್ಚಾರಿತ್ರರಾಗಿದ್ರೆ, ಇವ್ರು ಹೇಳಿದಾಗ ಧೀಮಂತರಾಗಿದ್ರೆ ರಾಜೀನಾಮೆ ಕೊಟ್ಟು ಹೊರಟೋಗ್ಬೋದಿತ್ತು. ಇವರು ಸಹಿತ 2 ದಿವಸ ಬಿಟ್ಟು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಯಾಕಂದ್ರೆ ರಾಜ್ಯ ಸಂಧಾನ ಆಗುತ್ತೆ, ಅಷ್ಟರಲ್ಲೇ ನಾವು ಏನೋ ಅಡ್ಜಸ್ಟ್ ಮಾಡ್ಕೋಬಹುದು. ನೋವು ಹೇಳ್ಕೊಂತಾರೋ ಅವ್ರ ಅಧಿಕಾರದ ನಿಮ್ ಪ್ರಕಾರ ಬಹುದೊಡ್ಡ ಬ್ಯಾಂಡಿಟ್ ಅನ್ನ ಪಡೆದುಕೊಂಡಿರುವಂತ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಕಳಂಕ ಯಾರು ಮಾಡ್ತಿರೋದು? ಸ್ವಪಕ್ಷದ ನಾಯಕರೇ, ಶಾಸಕರೇ. ನನ್ನ ಮನೆ ಬಾಗಿಲಿಗೆ ಜನಸಾಮಾನ್ಯರು ಬರ್ತಾರೆ, ಅನುದಾನವನ್ನು ಕೇಳ್ತಾರೆ, ನನ್ನ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು, ಅನುದಾನ ಇಲ್ಲ, ಏನು ಮಾಡಬೇಕು ನಾವು, 2 ದಿವಸದಲ್ಲಿ ರಾಜೀನಾಮೆ. ಈ ರೀತಿಯ ಒಂದಷ್ಟು ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದಾದರೆ, ಸ್ವಪಕ್ಷದ ಕುರಿತಂತೆಯೇ ಮಾತಾಡ್ತಿದ್ದಾರೆ ಅನ್ನೋದಾದರೆ, ಪಕ್ಷದ ವರ್ಚಸ್ಸು ಒಂದು ಕಡೆ ಕಡಿಮೆ ಆಗ್ತಾ ಇದೆ. ಜೊತೆಗೆ ಆರ್ಥಿಕತೆಯತ್ತ ನಾವು ಗಮನ ಹರಿಸೋದಾದರೆ ಕರ್ನಾಟಕ ಎತ್ತ ಕಡೆ ಸಾಗ್ತಿದೆ ಅನ್ನುವಂಥ ಪ್ರಶ್ನೆ. ಹಾಗಾದರೆ ನಾಗೇಂದ್ರ ಅವರೇ, ನೀವು ಹೇಳಬೇಕು, ಶಶಿಕಾಂತ್ ಯಡಳ್ಳಿ ಅವರಾಗಲೇ ಉಲ್ಲೇಖ ಮಾಡಿದ ಹಾಗೆ ಇನ್ನೇನು ಒಂದು 3-4 ತಿಂಗಳಲ್ಲಿ ಸಂಪುಟ ಪುನರ್ರಚನೆ ಆಗಿಬಿಡುತ್ತೆ, ನಾನು ಒಂದು ಸ್ಥಾನ ಗಿಟ್ಟಿಸ್ಕೊಬಿಡೋಣ ಅನ್ನೋ ಪ್ರಯತ್ನನ, ಅಸಲಿಗೆ ಆರ್ಥಿಕವಾಗಿ ಸಮಸ್ಯೆ ಇದೆ, ಅನುದಾನ ಅನ್ನೋದು ಬರ್ತಿಲ್ಲ ಅನ್ನೋದರ ಪ್ರಭಾವದ ಎಫೆಕ್ಟ್ ಈ ಸ್ಟೇಟ್ಮೆಂಟ್ಗಳು. ನೋಡಿ, ಅವರು ಹೇಳ್ತಾರೆ ಸ್ಟೇಟ್ಮೆಂಟ್, ಪತ್ರಿಕೆಗಳು ಬಂದಿರೋಂಥದ್ದೆಲ್ಲ ನೋಡ್ತಾ ಇದ್ರೆ
ಅವ್ರ ಕ್ಷೇತ್ರಕ್ಕೆ 2 ಇಲಾಖೆಯಿಂದ 17 ಕೋಟಿ ಮಂಜೂರಾತಿಯಾಗಿದೆ. ಅವ್ರ ಗಮನಕ್ಕೆ ಬಂದಿಲ್ಲ, ಅವರು ಆ ವಿಚಾರಣೆ ತಂದಿಲ್ಲ. ಅಂದ್ರೆ ಇದು ಅವರು ಶಾಸಕ ಸ್ಥಾನಕ್ಕೋಸ್ಕರ ಅವರು ಸಚಿವ ಸ್ಥಾನಕ್ಕೆ ಏನೋ ಟುವಲ್ ಹಾಕಿದಾರ, ಇಲ್ಲ ಅದಕ್ಕೆ ಡಿಮ್ಯಾಂಡ್ ಮಾಡ್ತಾರ ಅಂತ ಹೇಳ್ಬೋದಾ? ಡಿಮ್ಯಾಂಡ್ ಮಾಡ್ತಾರ ಅಂತ ಹೇಳ್ಬೋದಾ? ಇಲ್ಲಲ್ಲ. ಸೊ ಇಲ್ಲಿ ಏನ್ ಹೇಳಕ್ ಬರ್ತಾ ಇದೀನಿ ನಾನು ಅಂತಂದ್ರೆ, ಅವರು ಇವತ್ತು ಉತ್ತಮ ನಾಯಕ ಅನ್ನೋದಕ್ಕೆ ಇವತ್ತು ಅವರ ಪ್ರದರ್ಶನ ಮತ್ತೆ ಅವರು ಹೋರಾಟ ಮಾಡ್ತಾ ಇರೋದು, ಮತ್ತೆ ಅವರು ಸತ್ಯನ ಒಪ್ಕೊಂಡಿದ್ದಾರೆ. ಈಗಾಗಲೇ ನಾವು ಎಷ್ಟೋ ಸತಿ ಆಡಿಗಳು ನೋಡಿದ್ವಿ. ಕೆಲವು ಸತಿ ನಿಮ್ ಡಿಬೇಟ್ ಅಲ್ಲೇ ಕುತ್ಕೊಂಡು ಕಾಂಗ್ರೆಸ್ ಹೋಗ್ತಾರೆ ಹೇಳಿದ್ದಾರೆ, ಆಡಿಯೋ ಪ್ರೂವ್ ಆಗಬೇಕು, FSL ಹೋಗ್ಬೇಕು, ಅದು ಸಾಕ್ಷಿ ಬಂದಿದ್ಯಾ, ಪ್ರೂವ್ ಮಾಡಾದ್ಮೇಲೆ ಒಪ್ಕೊಂತೀವಿ, ನಮ್ಗೆ ಇನ್ನೂ ಅದು ರಿಪೋರ್ಟ್ ಬಂದಿಲ್ಲ. ಈ ತರ ಸ್ಟೇಟ್ಮೆಂಟ್ಗಳನ್ನ ಅವರು ಮಾಡಿದ್ದಾರೆ, ವಾದ ಮಾಡಿದ್ದಾರೆ. ಆದರೆ ಉತ್ತಮ ನಾಯಕ ಆದವರು ನಂದೇ ಸ್ವತಃ ವಾಯ್ಸು, ನಾನು ಹೇಳ್ತಾರ ಸತ್ಯನೇ, ಆಗಿರೋದೇ ಸತ್ಯನೇ. ಈಗ ನೋಡಿ, ಶಶಿಕಾಂತ್ ಯಡ್ರಾಳಿ ಅವರು ಆಗ್ಲೇ ಹೇಳ್ತಾ ಇದ್ರು ನೋಡಿ, ಯಾವಾಗ್ಲೂ ಒಂದ್ಸತಿ ಧ್ವನಿ ಎತ್ತಿದ್ರು, ಆಗ ರಾಜಕೀಯ ಕಾರ್ಯದರ್ಶಿ ಅನ್ನೋ ಸ್ಥಾನ ಕೊಟ್ಟರು, ಸೈಲೆಂಟ್ ಆದ್ರು. ಈಗಲೂ ಒಂದು ಸಚಿವ ಸ್ಥಾನ ಕೊಟ್ಬಿಟ್ರಪ್ಪ, ಸೈಲೆಂಟ್ ಆಗ್ಬಿಡ್ತಾರ? ರಾಜಕೀಯ ಕಾರ್ಯದರ್ಶಿ ಅನ್ನೋದು ಎಲ್ಲರೂ ಕರ್ಕೊಂಡ್ಬಂದು ಕೊಡಕ್ ಆಗಲ್ಲ ಮೇಡಮ್. ಅದು ಒಂದು ಕ್ಯಾಬಿನೆಟ್ ರ್ಯಾಂಕಿಂಗ್ ಮೇಡಮ್, ಅದಕ್ಕೂ ಒಂದು ಉತ್ತಮ ಸ್ಥಾನಮಾನ ಇದೆ. ಅದು CM ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೋಬೇಕಂದ್ರೆ ರಾಜ್ಯದ ನೊಂದ ಸಮಸ್ಯೆಗಳ ಬಗ್ಗೆ ಕುತ್ಕೊಂಡು ಚರ್ಚೆ ಮಾಡೋ ಅಂತದ್ದು ಎಲ್ಲಾ ವಿಚಾರದಲ್ಲೂ ಕ್ಯಾಬಿನೆಟ್ ರ್ಯಾಂಕಿಂಗ್ ಅದು ಕೂಡ. ಅದಕ್ಕೆ ಬೇಡ ಅಂತ ಬರ್ತಾರಂದ್ರೆ ಯಾಕೆ ಬಂದ್ರು? ಅದಕ್ಕೆ ಅವ್ರು ಆರಾಮ ಮಜಾ ಮಾಡ್ಕೊಂಡಿರ್ಬೋದಿತ್ತಲ್ಲ. ಕ್ಯಾಬಿನೆಟ್ ರ್ಯಾಂಕಿಂಗ್ ಬಿಡ್ರಿ, ನನ್ನ ಕಾರು ಗೀರು ಎಲ್ಲ ವ್ಯವಸ್ಥೆ ಇದೆ, ನಾನೇನು CM ಪಕ್ಕದಲ್ಲಿ ಇರ್ತೀನಿ ಯಾವಾಗಲೂ ಅಂತ ಇರ್ಬೋದಾಗಿತ್ತಲ್ಲ. ಅಂದ್ರೆ ಅವ್ರ ಅಧಿಕಾರದ ದಾಹಿ ಎಲ್ಲ ಅಂತ ತೋರಿಸ್ತಾ ಇದ್ದಾರೆ. ಅವ್ರು ಏನ್ ಕೇಳ್ತಾ ಇದ್ದಾರೆ? ಕೇಳೋ ಪ್ರಶ್ನೆ ಇದ್ರೆ, ನನ್ನ ಕ್ಷೇತ್ರಕ್ಕೆ ಬಂದಿರೋ ಈ ಅನುದಾನ ಇದೆಯಲ್ಲ 17 ಕೋಟಿ 2 ಇಲಾಖೆಯಿಂದ ನನ್ನ ಗಮನಕ್ಕೆ ಬಂದಿಲ್ಲಲ್ಲ, ನಾನು ಅಕ್ಕುಚ್ಯುತಿ ಮಾಡ್ತೀನಿ ಅಂತ ಹೇಳ್ತಾ ಇದಾರಲ್ಲ, ಆ ವಿಚಾರವಾಗಿ ಕೇಳೋಣ. ಅದಾದ್ಮೇಲೆ ಅವ್ರು ಯಾರ ಹತ್ರ ಮಾತಾಡಿದ್ದಾರೆ? ಯಾರೋ ಹೋಗ್ಬಿಟ್ಟು 3ನೇ ವ್ಯಕ್ತಿ ಹತ್ರ ಕೇಳಿಲ್ಲ, ಅವರು ಬಿಜೆಪಿ ಹತ್ರ ಹೇಳ್ಕೊಂಡಿಲ್ಲ ಸಮಸ್ಯೆನ, ಕಾಂಗ್ರೆಸ್ ಹತ್ರ ಹೇಳ್ಕೊಂಡಿಲ್ಲ, ಇದು JDS ಹತ್ರ ಹೇಳ್ಕೊಂಡಿಲ್ಲ ಸಮಸ್ಯೆನ, ಮತ್ತೆ ಇನ್ಯಾವುದೋ ರಾಜಕಾರಣಿ ಹತ್ರ ಹೇಳ್ಕೊಂಡಿಲ್ಲ. ಜಮೀರ್ ಅಹಮದ್ ಖಾನ್ ಅವರ ಸಚಿವರ ಆಪ್ತ ಕಾರ್ಯದರ್ಶಿಯಾದ ಏನು ಸರ್ಫಾಸ್ ಖಾನ್ PS ಹತ್ರ ಮಾತಾಡಿದ್ದಾರೆ, ನೊಂದು ಮಾತಾಡಿದ್ದಾರೆ. ಅಲ್ಲ ಸ್ವಾಮಿ, ನಾನು ಪತ್ರ ಬರೆದಿದ್ದೀನಿ ಸರ್ಕಾರಕ್ಕೆ, ನಾನು ನನ್ನ ಕ್ಷೇತ್ರದ ಬಡ ಜನರಿಗೆ ಸೂರು ಕೊಡ್ಬೇಕಂತೇಳಿ ನನ್ಗೆ ಯಾವುದೇ ಮನ್ನಣೆ ತಗಂತ ಇಲ್ಲ, ನಿರ್ಲಕ್ಷ್ಯ ಮಾಡಿದ್ದೀರಿ. ಒಬ್ಬ ಕಾಂಗ್ರೆಸ್ ಅಧ್ಯಕ್ಷ ಬಂದಾಗ ನೀವು ಗಾಂಧಿ ಮುನ್ನಳ್ಳಿಯಲ್ಲಿ 200 ಮನೆಗಳು ಅನುದಾನ ಕೊಟ್ಟಿದ್ದೀರಿ, ದರ್ಗಾ ಶಿರೂರಲ್ಲಿ ನೀವು 100 ಮನೆ ಕೊಟ್ಟಿದ್ದೀರಿ, ಗಂಗಾಪುರ BR ಅಂಬೇಡ್ಕರ್ ಬಡಾವಣೆಯಲ್ಲಿ 200 ಮನೆ ಕೊಟ್ಟಿದ್ದೀರಿ, ಕಾವಾಲಗದಲ್ಲಿ ನೀವು 200 ಮನೆ ಕೊಟ್ಟಿದ್ದೀರಿ, ಮಾಡಿಯಲದಲ್ಲಿ 100 ಮನೆಗಳು ಕೊಟ್ಟಿದ್ದೀರಿ, 950 ಮನೆಗಳು ನೀವು ಕೊಟ್ಟಿದ್ದೀರಲ್ಲ. ನಾನೇನಾಗಬೇಕು? ನನ್ನ ಕ್ಷೇತ್ರ ಜನಕ್ಕೆ ಏನು ಉತ್ತರ ಕೊಡ್ಬೇಕು? ಇದು ಕೇಳೋದು ತಪ್ಪ? ಇದು ಧ್ವನಿ ಎತ್ತಿದ್ದೆ ತಪ್ಪಾಗೋಯ್ತಾ? ಇದು ಸಚಿವ ಸ್ಥಾನ ಡಿಮ್ಯಾಂಡ್ ಅಂತ ಹೇಳ್ಬೇಕಾ ನಾವು? 4 ಸರಿ ಶಾಸಕರು ಅವರು ಕೂಡ ಜವಾಬ್ದಾರಿ ಇದೆ, ಅವ್ರ ಕ್ಷೇತ್ರದ್ದು, ಆ ಕ್ಷೇತ್ರದ ಜನ ಜವಾಬ್ದಾರಿ ಇದೆ, ನಂಬಿಕೆ ಇದೆ. ಬರೀ ಇದೊಂದು BR ಪಾಟೀಲ್ ಸಮಸ್ಯೆ ಅಲ್ಲ. ರಾಜು ಕಾಗೇರಿ ಹೇಳ್ತಾ ಇದ್ದಾರೆ, ಇವತ್ತೇನು ಹೇಳ್ತಾ ಇದ್ದಾರೆ? ಅವ್ರಿಗಿನ ಹೀನಾಯ ಮನಸ್ಥಿತಿ ನನ್ನ ಪರಿಸ್ಥಿತಿ ಆಗಿದೆ, ಅವ್ರ ಅಪ್ಪನಿನ ದೊಡ್ಡ ಪರಿಸ್ಥಿತಿ ನಮ್ಮಪ್ಪಂದಾಗಿದೆ ಅಂತ ಇದ್ದಾರೆ. ಅಂದ್ರೆ ಪರಿಸ್ಥಿತಿ ಅವ್ರನ್ನು ಕೂಡ ಹೀನಾಯ ನಡೆಸ್ಕೊಂತ ಇದ್ದಾರೆ ಅಂತ. ಇವತ್ತು ನೀವು ಲಿಸ್ಟ್ ಆಫ್ ಕೊಟೇಶನ್ ತಗೊಂಡ್ರೆ, ಅನುದಾನ ಹಂಚಿಕೆಯಲ್ಲಿ ಒಂದ ತಾರತಮ್ಯ ಆಗಿರ್ಬೇಕು, ಇಲ್ಲ ಬರ್ತಾನೆ ಇಲ್ಲ. ಇವತ್ತು ನೋಡ್ಬೇಕು ನೀವು, ನಾವು ಲಿಸ್ಟ್ ಆಫ್ ಕೊಟೇಶನ್ ಕಾಂಗ್ರೆಸ್ ವಿರೋಧ ಬೇಡ, ಬಿಜೆಪಿ ವಿರೋಧ ಮಾಡ್ತಾ ಇದೀವಿ, JDS ವಿರೋಧ ಸೈಡ್ ಇಟ್ಬಿಡೋಣ. ಸ್ವಪಕ್ಷದಲ್ಲಿ ವಿರೋಧ ಹೆಂಗ್ ಮಾಡ್ತಾ ಇದ್ದಾರೆ? ಸರ್ಕಾರ ಬಂದ್ 3 ತಿಂಗಳಲ್ಲಿ 36 ಜನ MLA ಲೆಟರ್ ಬರೆದ್ರು, ಭ್ರಷ್ಟಾಚಾರ ತಾಂಡ ಬರ್ತಾ ಇದೆ ರಾಜ್ಯದಲ್ಲಿ, ಕಂಟ್ರೋಲ್ ಮಾಡಿ ಅಂತ. ಅದನ್ನೇನ್ ಅಂದ್ಬಿಟ್ರಿ ನೀವು? ಜೆರಾಕ್ಸ್ ಪೇಪರ್ ಅಂದ್ಬಿಟ್ರಿ. ಜೆರಾಕ್ಸ್ ಬರ್ಬೇಕಾದ್ರೆ ಒಂದು ಒರಿಜಿನಲ್ ಪತ್ರಿಕೆ ಇರ್ಬೇಕಲ್ಲ, ಒರಿಜಿನಲ್ ಪ್ರಿಂಟ್ ಇರ್ಬೇಕಲ್ಲ. ನಾಗೇಂದ್ರರೇ, ಕೊತ್ತೂರು ಮಂಜುನಾಥ್ ಅವ್ರನ್ನ ಕೇಳಿದ್ರೆ ಬಂದಿದೆ ಅನುದಾನ ಅಂತಾರೆ, ಈ ಕಡೆ ಪುಲಿಕೇಶಿ ನಗರ MLA ಕೇಳಿದ್ರೆ ನಮಗೂ ಅನುದಾನ ಬರ್ತಿದೆ 100% ಅಂತಾರೆ. ಅಲ್ಲೆಲ್ಲ ಕೇಳೋದು ಅಂದ್ರೆ ಒಂದಷ್ಟು ಜನ ಎಸ್ ಅನುದಾನ ಬರ್ತಾ ಇದೆ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗ್ತಿದೆ ಅಂತ ಹೇಳ್ತಾರೆ, ಇನ್ನೊಂದಷ್ಟು ಜನ ಬರ್ತಾನೆ ಇಲ್ಲ ಅಂತಾರೆ. MLA ಟಿಕೆಟ್ ಕೊಡಲ್ಲ ಅವ್ರಿಗೆ. ಇವರೆಲ್ಲ ಸೀನಿಯರ್ಗಳು, 4 ವರ್ಷ ಶಾಸಕರಾಗಿರೋರು, ಅವ್ರು ಮೊದಲನೇ ಸತಿ MLA ಆಗಿರೋರು, ಅವ್ರಿಗೆ ಏನು ವಾಲೈಕೆ ರಾಜಕಾರಣ ಬೇಕು, ಇವ್ರಿಗೆ ಜನಪರ ಕೆಲಸ ಬೇಕು. ಇವತ್ತು BR ಪಾಟೀಲ್ ಮಾಡಿರೋ ಕೆಲಸ ಅದು ಸತ್ಯವಾದಿತ್ತು, ಆ ಕ್ಷೇತ್ರ ಜನಕ್ಕೆ ನ್ಯಾಯ ಕೊಡಬೇಕಾದಿತ್ತು, ಈ ರಾಜ್ಯ ಜನಕ್ಕೆ ತಿಳಿಸಿ ಹೇಳ್ಬೇಕಾದಿತ್ತು. ರಾಜಕಾಗಿ ಸ್ಟೇಟ್ಮೆಂಟ್ ಕೂಡ ಸತ್ಯವಾಗಿದೆ, ಅದು ಸತ್ಯವಾದ ಮಾತುಗಳು ಇವು. ಇವತ್ತು ಲಿಸ್ಟ್ ಆಫ್ ಕೊಟೇಶನ್ ನೋಡಕ್ ಹೋದ್ರೆ ಇದೇ ಗ್ಯಾರಂಟಿಯಲ್ಲಿ ಅಭಿವೃದ್ಧಿ ಕುಂಠಿತಾಗಿದೆ ಅಂತ ಯಾರು ಹೇಳಿದ್ರು? ಇದೇ ರಾಘವೇಂದ್ರ ಇಟ್ನಾಳ್ ಅವ್ರು ಹೇಳಿದ್ರು. ಏನು ಕೊಪ್ಪಳದ ಶಾಸಕರು ಅಭಿವೃದ್ಧಿ ಕುಂಠಿತಾಗಿದೆ 5 ಗ್ಯಾರಂಟಿಗಳಿಂದ ಅಂತ ಹೇಳಿದ್ರು. ಅದೇ ಇವರು ಏನೋ ನಮ್ಮ ಕಾಗೋಡ ಶಾಸಕ ರಾಜ್ಯಕ್ಕೆ ಹೋಗಿ ಇದಕ್ಕೆ ಹಿಂದೆ ಒಂದು ಮಾತು ಹೇಳಿದ್ರು. ಇವತ್ತು ರೈತರ ಪರ ಯಾವುದೇ ಕಾರ್ಯಕ್ರಮಗಳಿಲ್ಲ, ಇವತ್ತು ರೈತರ ಅಭಿವೃದ್ಧಿ ಇಲ್ಲ, ಇವತ್ತು ವಿಧಾನಸೌಧದಲ್ಲಿ ಆತ್ಮಹತ್ಯೆ ಮಾಡ್ಕೊಬೇಕಾಗುತ್ತೆ ನಾವುಗಳು ಅಂತ ಹೇಳಿದ್ರು, ಈ ಮಾತಾಡಿದ್ರು. ಇದೇ ರೀತಿ ನೀವು ಹೋದ್ರೆ ಏನ ಗವಿಯಪ್ಪ ಅವರು 5 ಗ್ಯಾರಂಟಿಗಳು ಪರಿಪೂರ್ಣ ಮಾಡಕ್ಕಾಗ್ತಾ ಇಲ್ಲ, 2 ಗ್ಯಾರಂಟಿಗಳನ್ನ ಕೈ ಬಿಟ್ಬಿಡಿ ನೀವು ಅಂತ ಕೇಳ್ಕೊಂಡಿದ್ರು. ಇದೇ ಜಾರ್ಜ್ ಸ್ಟೇಟ್ಮೆಂಟ್ ಏನ್ ಹೇಳಿದ್ರು? ನಾವೇನೋ ನಿಮ್ಗೆ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದೆ, ತಿಂಗಳು ಸಂಬಳ ಕೊಡ್ತೀವಿ ಅಂತ ಹೇಳಿ ಇದೇ ಜಾರ್ಜ್ ಅವ್ರು ಹೇಳಿದ್ರು. ಇದೇ DK ಶಿವಕುಮಾರ್ ಅವ್ರು ಏನ್ ಹೇಳಿದ್ರು? ಈ ಗ್ಯಾರಂಟಿ ವಿಚಾರದಲ್ಲಿ ನೀವೆಲ್ಲ ಟ್ಯಾಕ್ಸ್ ತಂದು ಕಟ್ಟಿ, ನೀವು ಟ್ಯಾಕ್ಸ್ ತೆರಿಗೆಗಳು ಕಟ್ತಾ ಇರ್ಬೇಕು, ನಾವು ಕೊಡ್ತಾ ಇರ್ಬೇಕು, ಈ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇವತ್ತು ಏನು ಒಂದು ಮಾಡಕ್ ಹೋಗ್ತಾ ಇದೆ. ಇವತ್ತು ನೋಡಿ, ಕಾವೇರಿ ಕ್ಲೀನ್ ಮಾಡಕ್ಕೆ ಇವ್ರಿಗೆ ಮನಸ್ಥಿತಿ ಇಲ್ಲ.
ಅಲ್ಲಿನ ಒಂದು ಮಲಮೂತ್ರಗಳನ್ನ ಕ್ಲೀನ್ ಮಾಡೋ ವ್ಯವಸ್ಥೆ ಇಲ್ಲ ಇವ್ರದ್ದು. ಅಲ್ಲಿ ಕಾವೇರಿ ಆರತಿ ಮಾಡಕ್ಕೆ ಹೋಗ್ತೀನಿ 100 ಕೋಟಿ ಅನುದಾನ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕಾವೇರಿ ನೀರನ್ನ ಇವರು ಬೆಂಗಳೂರಿಗೆ ಉಚಿತವಾಗಿ ಕೊಡ್ತೀನಿ ಅಂತಂದ್ರು. ವಾಟರ್ ಟ್ಯಾಂಕ್ ತಂದು ಎಲ್ಲ ಮನೆಗೂ ನಾವು ಸರ್ವಿಸ್ ಫ್ರೀಯಾಗಿ ಕೊಡ್ತೀವಿ ಅಂತಂದ್ರು. ವಿಧಾನಸೌಧ ಮುಂದೆ 100 ಗಾಡಿ ನಿಲ್ಲಿಸಿ ಫೋಟೋ ಶೂಟ್ ಮಾಡಿದ್ರು. ಆ ಗಾಡಿಗಳ ಹತ್ರ ಹೋಗಿ ನೋಡಿದ್ರೆ ರೀಪೇಂಟಿಂಗ್ ಗಾಡಿಗಳು, ತುಕ್ಕಿದ ಗಾಡಿಗಳು, ಹಳೆ ಗಾಡಿಗಳು. ಯಾವ ರೀತಿ ಲೂಟ್ ಹೊಡಿತಿದ್ರಿ ನೀವು? ಗಾಟ್ ಇಟ್, ವೆರಿ ನೈಸ್. ದಿಲೀಪ್ ಅವರೇ, ಇಂಥ ಶಾಸಕರ ಓಪನ್ ಸ್ಟೇಟ್ಮೆಂಟ್, ಆ ಧ್ವನಿಯನ್ನು ಹತ್ತಿಕ್ಕುವ ಕೆಲಸ ಏನಾದರೂ ಆಗುತ್ತಾ? ಒಂದು, ಸಿದ್ದರಾಮಯ್ಯನವರ ಬಳಗದವರೇ ಟಾರ್ಗೆಟ್ ಆಗ್ತಿದ್ದಾರೆ ಅಂತ ಅನ್ಸುತ್ತಾ ಸೂಕ್ಷ್ಮವಾಗಿ ನೋಡಿದ್ರೆ? ಅಲ್ಲ, ಈಗ ಇವ್ರು ಹೇಳಿರ್ತಕ್ಕಂಥದ್ದು RB ಪಾಟೀಲ್ರವರು ಹೇಳಿರ್ತಕ್ಕಂಥ BR ಪಾಟೀಲ್ರವರು ನನ್ನ ಅನಿಸಿಕೆ ಪ್ರಕಾರ ಅಲ್ಲಿ ಸುಳ್ಳು ಹೇಳಿದ್ದಾರೆ ಅಂತ ಅನಿಸ್ತಾ ಇಲ್ಲ. ಅಧಿಕಾರಕ್ಕೋಸ್ಕರನೋ ಅಥವಾ ಇನ್ನೊಂದಕ್ಕೋಸ್ಕರನೋ ಸುಳ್ಳು ಹೇಳಿದ್ದಾರೆ ಅಂತ ಈಗ ಇವ್ರು ಹೇಳ್ದಂಗೆ ಆಮಿಷ ಕೊಟ್ರೆ, ಏನಾದ್ರು ಒಂದು ಒಳ್ಳೆ ಪೋಸ್ಟ್ ಕೊಟ್ಬಿಟ್ರೆ ಸೈಲೆಂಟ್ ಆಗ್ಬಿಡ್ತಾರಾ? ಈಗ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ ಎಂದಿದ ತಕ್ಷಣ ಸಚಿವ ಸ್ಥಾನ ಕೊಡ್ತಾರೆ ಅನ್ನಂಗಿದ್ರೆ ಎಲ್ಲರೂ ನಾಳೆಯಿಂದ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ. ಸೊ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳ್ತಕ್ಕಂಥದ್ದು ಅದು ಅವ್ರ ನೀವು ವಾಯ್ಸ್ ಕ್ಲಿಪ್ಪಿಂಗ್ ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್. ವಾಯ್ಸ್ ಕ್ಲಿಪ್ಪಿಂಗ್ ನಲ್ಲಿ ಅವ್ರು ನೇರ ಮಾತಾಡಿದ್ದಾರೆ. ಅವ್ರು ಏನೋ ನಾಳೆ ನಾನು ಆಡಿಯೋ ವೈರಲ್ ಮಾಡಬೇಕು ಅಥವಾ ಜನ ಕೇಳಿಸ್ಕೊಂತಾರೆ ಅಥವಾ ಇನ್ನೊಬ್ರು ಕೇಳಿಸ್ಕೊತಾರೆ ಅಂತಕ್ಕಂಥದ್ದಿಲ್ಲ. ಏನಪ್ಪಾ ನೀವು ಹಿಂಗೆ 40,000 ರೂಪಾಯಿ ತೆಗೆದುಕೊಳ್ತಾ ಇದ್ದೀರಂತೆ ನನ್ನ ಗಮನಕ್ಕೆ ಬಂದಿಲ್ಲ, ನೀವು ಈ ರೀತಿ ಮಾಡಿದ್ದೀರಾ ಅಂತೇಳಿ ನೇರವಾಗಿ ಇವರು ಜಮೀರ್ ಅಹಮದ್ ಅವರ PA ಕೈ ಮಾತಾಡಿದ್ದಾರೆ. ಜಮೀರ್ ಅಹಮದ್ ಅವ್ರ PA ಅಕಸ್ಮಾತ್ ಭ್ರಷ್ಟಾಚಾರ ಮಾಡಿಲ್ಲ ಅಂತಂದ್ರೆ ಅವ್ರು ನೇರವಾಗಿ ಹೇಳ್ಬೋದಿತ್ತು ನಾವು ಮಾಡಿಲ್ಲ ಅಂತ. ಆಡಿಯೋದಲ್ಲಿ ಅವ್ರು ಏನೂ ಹೇಳಿಲ್ಲ. ಹೌದಾ ಸರ್ ನೋಡ್ತೀನಿ ಸರ್, ಹೌದಾ ಸರ್ ನೋಡ್ತೀನಿ. ಸಿದ್ದರಾಮಯ್ಯನವ್ರನ್ನ BR ಪಾಟೀಲ್ ಅವ್ರು ಮೀಟ್ ಆಗ್ತಾರಂತೆ, ಏನು ಡೆಲ್ಲಿಯಿಂದ ಬರ್ತಿದ್ದಂಗೆ ಮಾತಾಡೋಣಂತೆ. ಹೆಂಗಾಗ್ಬೋದು, ಏನ್ ಮಾತುಕತೆ ನಡೆಸಲ್ಲ, ಏನ್ ಮಾತುಕತೆ ನಡೆಸಬಹುದು ಅಂತಂದ್ರೆ ಅವ್ರು ಕೇಳ್ತಾರೆ ಏನಾಗಿದೆ ಅಂತ ಹೇಳ್ತಾರೆ ಆಗಿರ್ತಕ್ಕಂಥದ್ದು. ಮತ್ತೆ ನೋಡಿ, ಹೌಸಿಂಗ್ ಸೊಸೈಟಿ ಅಂತಕ್ಕಂಥದ್ದು, ಹೌಸಿಂಗ್ ಸೊಸೈಟಿನಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರ ಇದು ಇವತ್ತಿನಿಂದ ಅಲ್ಲ. ಇದು ನಾನು ಹೆಡಳ್ಳಿ ಅವ್ರ ಮಾತನ್ನ ನಾನು ಸಂಪೂರ್ಣ ಒಪ್ಕೊಳ್ತೀನಿ. ಇದು ಅಧಿಕಾರಿ ಲೆವೆಲ್ ಅಲ್ಲಿ ಯಾವ ಮಟ್ಟಕ್ಕೆ ನಡೆಯುತ್ತೆ ಅಂತಂದ್ರೆ, ಉದಾಹರಣೆಗೆ ನಾನೊಬ್ಬ ರೈತ ಅಥವಾ ನಾನೊಬ್ಬ ಹಳ್ಳಿಲಿರ್ತಕ್ಕಂಥ ಒಬ್ಬ ಫಲಾನುಭವಿ, ನನಗೆ ಮನೆ ಬೇಕು. ಅದೊಳಗಡೆ 4 ಸ್ಟೇಜ್ ಬರ್ತವೆ. ಒಂದು ಪಾಯ ಹಾಕಿರೋ ಸ್ಟೇಜು, ಇನ್ನೊಂದು ಪಿಲ್ಲರ್ ತಕ್ಕ ಹೋಗೋ ಸ್ಟೇಜು, ಅದಾದಮೇಲೆ ಒಂದು ಶೀಟ್ ಹಾಕಿದ ಸ್ಟೇಜು, ಇನ್ನೊಂದು ಗೃಹ ಪ್ರವೇಶಕ್ಕೆ ಅಂತ 4 ಸ್ಟೇಜಲ್ಲಿ ಹಣ ಕೊಡ್ತಾರೆ. ಫಸ್ಟ್ ಸ್ಟೇಜ್ ಏನಾಗುತ್ತೆ, ಫಸ್ಟ್ ಸ್ಟೇಜಲ್ಲಿ ಪಾಯ ಹಾಕ್ತಾನೆ. ಪಾಯ ಹಾಕಿದ್ಮೇಲೆ ಏನ್ ಮಾಡ್ತಾರೆ, ಪಾಯ ಹಾಕಿದ್ಮೇಲೆ ಒಂದು ಬಿಲ್ ಬರ್ಬೇಕು ಅವನಿಗೆ. ಇವ್ರು ಏನ್ ಮಾಡ್ತಾರೆ ಅಧಿಕಾರಿಗಳು, ಒಂದು ಬಿಲ್ಲನ್ನು ನಿಲ್ಲಿಸ್ತಾರೆ. ಏನಕ್ಕೆ ನಿಲ್ಲಿಸ್ತಾರೆ? ನಾಟ್ ಕರೆಕ್ಟು, ನಾಟ್ ಗುಡ್, ನಾಟ್ ಓಕೆ ಅಂತ ಸುಮ್ಮನೆ ಅವರೇ ಮಾಡ್ತಾರೆ ಅಧಿಕಾರಿಗಳು. ಇವ್ರು ಹೋಗ್ಬೇಕು ಹುಡಿಕೊಂಡು ಅವ್ರ ಹತ್ರಕ್ಕೆ, ಯಾರ ಹತ್ರಕ್ಕೆ, ಹೌಸಿಂಗ್ ಸೊಸೈಟಿ ಅಧಿಕಾರಿಗಳು ತಗೊಂಡು ಸ್ವಾಮಿ ಏನಾಗಿದೆ ಅಂತ ದುಡ್ಡು ಕೊಟ್ಟು ರಿಲೀಸ್ ಮಾಡ್ತೀನಿ ಅಂತಾರೆ. ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತದಲ್ಲ, ಇದು ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಈ ಸ್ವತಃ ನನ್ನ ಅನುಭವ ಇದೆ, ನನಗಾಗಿರ್ತಕ್ಕಂಥ ಅನುಭವ, ನಮ್ಮ ಕುಣಿಗಲ್ ತಾಲೂಕಿನಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಇದನ್ನ ನಾವು ನಿಲ್ಲಿಸ್ಲಿಕ್ಕೆ ಆಗದೇ ಇಲ್ಲ. ಮತ್ತೆ ಇನ್ನೊಂದು ಹೇಳ್ತಾ ಇದ್ರು, ಮತ್ತೆ ಈ ರಾಜು ಕಾಗೆ ಅವ್ರದ್ದು 25 ಕೋಟಿ ಅಂತ ಹೇಳಿ. ನೋಡಿ, ಈ ರಾಜು ಕಾಗೆ ಅವರು ಹೇಳಿರ್ತಕ್ಕಂಥದ್ದು ನಮಗೆ ಬರ್ತಾ ಇಲ್ಲ ಅನುದಾನ ಅಂತಕ್ಕಂಥದ್ದು ಕೇವಲ ರಾಜು ಕಾಗೆ ಅವರ ಒಂದು ಮಾತಲ್ಲ. ಸುಮಾರು ಜನ ಸಚಿವರುಗಳು, ಸುಮಾರು ಜನ MLAಗಳು ಹೇಳ್ತಾ ಬರ್ತಾ ಇದ್ದಾರೆ. ಈಗ ಅವ್ರ ಜೊತೆಗೆ ಇವರು ಆಡ್ ಆಗ್ಬೋದಾ? 100% ನಮಗೆ ಅನುದಾನ ಬರ್ತಾ ಇಲ್ಲ, ನಾವು ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ, ನಾವೇನ್ ಮಾಡೋದು, ನಾವು ಓಟ್ ಹಾಕ್ಸ್ಕೊಂಡಿದೀವಿ, ನೆಕ್ಸ್ಟ್ ಮತ ಕೇಳೋದು ಹೆಂಗೆ ಅಂತಕ್ಕಂಥದ್ದು. ಇದು ಬರೀ ಕೇವಲ ವಿರೋಧ ಪಕ್ಷದವ್ರಿಗೆ ಮಾತ್ರ ಸೀಮಿತ ಆಗ್ಬಿಟ್ಟಿತ್ತು. ಈಗ ಆಡಳಿತ ಪಕ್ಷದವರು ಹೇಳ್ಕೊಂತ ಬರ್ತಾ ಇದ್ದಾರೆ. ಮತ್ತೆ ನೋಡಿ ಮೇಡಮ್, ಪ್ರತಿನಿತ್ಯ ಭ್ರಷ್ಟಾಚಾರ. ನಮ್ಮ ಎಡಳಿಸ್ ಅವ್ರು ಹೇಳ್ತಾ ಇದ್ರು, ಹಿಂದೆನೂ ನಡೆದಿತ್ತು ಭ್ರಷ್ಟಾಚಾರ BJP ಅವಧಿನಲ್ಲಿ. ಓಕೆ, ನಾನು ನಡೆದಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಇಷ್ಟೊಂದು ನಡೆದಿರಲಿಲ್ಲ. ಈ ಮಟ್ಟಕ್ಕೆ ಪ್ರತಿನಿತ್ಯ ಭ್ರಷ್ಟಾಚಾರ, ಅಭಿವೃದ್ಧಿ ಶೂನ್ಯ, ಅಭಿವೃದ್ಧಿನೇ ನಡೀತಾ ಇಲ್ಲ, ಬೆಲೆ ಏರಿಕೆ ತಾರಕಕ್ಕೆ ಏರ್ಬಿಟ್ಟಿದೆ. ನೀವು ನೋಡಿ, ಲಾಸ್ಟ್ ಇಯರ್ ನಲ್ಲಿ 2024-25 ನಲ್ಲಿ 10,000 ಕೋಟಿ ಟ್ಯಾಕ್ಸ್ ಕಲೆಕ್ಷನ್ ಆಗಿಲ್ಲ, ಟ್ಯಾಕ್ಸ್ ಕಮ್ಮಿ ಕಲೆಕ್ಷನ್ ಆಗಿದೆ. ಕಾರಣ ಏನು ಅಂತ ಹುಡುಕ್ತಾಗ, ಒಂದು ನಾವು ಯಾವಾಗ ಟ್ಯಾಕ್ಸ್ ಕಲೆಕ್ಷನ್ ಆಗಲ್ಲ, ಒಂದು ಕನ್ಸಂಪ್ಷನ್ ಡೌನ್ ಆಗುತ್ತೆ. ಕನ್ಸಂಪ್ಷನ್ ಯಾಕೆ ಡೌನ್ ಆಯ್ತು? ಬೆಲೆ ಏರಿಕೆ. ಇಲ್ಲ ಅಂದ್ರೆ ಕಂಪನಿಗಳು ಆಚೆ ಹೋಗಿರ್ಬೇಕು, ಕಂಪನಿಗಳಿಲ್ಲ. ಸೊ ಇದನ್ನ ಹುಡ್ಕೋತಾ ಹೋದಾಗ ಅಲ್ಲಿ ಬೆಲೆ ಏರಿಕೆ ಬಂದಿರ್ತದೆ. ಇಷ್ಟು ಸಮಸ್ಯೆ ಆಗ್ತಾ ಇದೆ. ಆ ಟ್ಯಾಕ್ಸ್ ಕಲೆಕ್ಷನ್ ಕಮ್ಮಿ ಆಗ್ತಕ್ಕಂಥ ಕ್ರೆಡಿಟ್ ನಿಮಗೂ ಸೇರುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಬಿಸಿಗೆ ಜನಸಾಮಾನ್ಯರ ಟೋಟಲ್ ಬೆಲೆ ಏರಿಕೆ ಅಂತ ಹೇಳಿದೆ. ಇದು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಆಗಿದೆಯಾ, ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಆಗಿದೆಯಾ ಅಂತಕ್ಕಂಥ ಜನ ತೀರ್ಮಾನ ಮಾಡ್ತಾರೆ. ಮತ್ತೆ ಇವತ್ತು ನಡೀತಾ ಇರ್ತಕ್ಕಂಥದ್ದು ನೇರವಾಗಿ ಇವ್ರು ನಡೆದಿರ್ತಕ್ಕಂಥ ಭ್ರಷ್ಟಾಚಾರಗಳು ಇವತ್ತೆಲ್ಲ ದೊಡ್ಡ ತಿಮಿಂಗಲಗಳು ತಿನ್ಕತ ಕೂತ್ಕೊಂಡ್ಬಿಟ್ಟಿದ್ದಾವೆ. ಈಗ ದೊಡ್ಡ ತಿಮಿಂಗಲಗಳು ಯಾವ ಅಂತ ಹೇಳಿ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. DK ಶಿವಕುಮಾರ್ ಅವರು ನ್ಯಾಷನಲ್ ರೈಲ್ವೆ ವಿಚಾರದಲ್ಲಿ ಹೌದು 50 ಲಕ್ಷ ಕೊಟ್ಟಿದ್ದೀವಿ ಅಂದ್ರು. RB ತಿಮ್ಮಾಪುರ್ ವಿಚಾರದಲ್ಲಿ ಏನ್ ಆಕ್ಷನ್ ತೆಗೆದುಕೊಂಡ್ರು? 100 ಕೋಟಿ ಒಂದು ವರ್ಷಕ್ಕೆ ಹೋಗ್ತಾ ಇದೆ RB ತಿಮ್ಮಾಪುರ್ಗೆ. ಬಾರ್ ಕೌನ್ಸಿಲ್ ಅಧ್ಯಕ್ಷ ಬಂದು ಹೇಳ್ತಾನೆ, ದುಡ್ಡು ಕೊಡ್ಬೇಕು ಮಿನಿಸ್ಟ್ರಿಗೆ ತಿಂಗಳ ಅಂತ ಹೇಳಿ. ಅವಾಗ ಏನ್ ಆಕ್ಷನ್ ತಗೊಂಡ್ರು ಸಿದ್ದರಾಮಯ್ಯನವರು? ವಾಲ್ಮೀಕಿ ಮಂಡಳಿಯಿಂದ ಏನ್ ಆಕ್ಷನ್ ತೆಗೆದುಕೊಂಡ್ರು? ಅದಾದ್ಮೇಲೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಏನಾಯ್ತು? ರನ್ಯಾರಾವ್ ಪ್ರಕರಣದಲ್ಲಿ ಪರಮೇಶ್ವರ್ ಏನಾಯ್ತು? ಇಲ್ಲಿ ಇರ್ತಕ್ಕಂಥ ದೊಡ್ಡ ತಿಮಿಂಗಲಗಳೆಲ್ಲ ತಿಂದು ತೇಗ್ತಾ ಇರ್ತಕ್ಕಂಥದ್ದೇನೆ. ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಯಾರ ಕೈಲೂ ಆಗ್ತಾ ಇಲ್ಲ. ಅಂದ್ರೆ
ದೊಡ್ಡ ದೊಡ್ಡರೇ ಅದೇನೇ ಹೇಳ್ತಾರೆ, ಮೇಸ್ಟ್ ಏನೋ ಮಾಡಿದ್ರು, ಸ್ಟೂಡೆಂಟ್ಸ್ಗಳು ಏನೋ ಮಾಡಿದ್ರು ಅಂತ ಆ ಪರಿಸ್ಥಿತಿ ಆಗ್ಬಿಟ್ಟಿದೆ ಇವಾಗ. ಸೊ ಇವತ್ತು ರಾಜ್ಯದಲ್ಲಿ ಈ ಭ್ರಷ್ಟಾಚಾರವನ್ನ ನಿಲ್ಲಿಸಬೇಕು ಅಂತಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತೆ DCM ನೇರ ಕಾರಣ ಅವ್ರು ರಾಜೀನಾಮೆ ಕೊಡಬೇಕು. ಅವ್ರಿಗೆ ನೈತಿಕತೆ ಅನ್ನೋದಿದ್ರೆ, ಇಲ್ಲ ಅಂತಾರೆ ನೈತಿಕತೆ ಇಲ್ಲ ಅಂದ್ರೆ ನೀವು ಏನಾರ ಮಾಡಿ ನಾವು ಉಮ್ರು ಕಣಯ್ಯ, ನಾವು ತಿಂದಿದೀವಿ ಕಣಯ್ಯ, ನಾವು ಕೊಟ್ಟಿದ್ದೀವಿ, ಲೂಟಿ ಹೊಡೆದಿದ್ದೀವಿ, ವಾಪಸ್ ಕೊಡ್ತೀವಿ ಏನು ಇವಾಗ ಅಂತಂದ್ರೆ ಜನಗಳು ಏನು ಮಾಡೋಕ್ಕಾಗಲ್ಲ. ನಮ್ಮ ಹಣೆ ಬರಹ ಇನ್ನ 3 ವರ್ಷ ಇವ್ರನ್ನ ಸಹಿಸ್ಕೊಬೇಕು. ಓಕೆ, BJP ಮತ್ತು JDS ಅವರು ಈ ಹಿಂದೆ ಕೊಟ್ಟಂಥ ಹಲವಾರು ಸ್ಟೇಟ್ಮೆಂಟ್ಗಳನ್ನು ನೋಡೋದಾದರೆ ಇನ್ನೇನು ಕೆಲ ದಿನಗಳಲ್ಲಿ ಸರ್ಕಾರ ಪತನ ಆಗುತ್ತೆ ಅಂತ ನಾನು ಕೇಳ್ತಾ ಇದ್ದೆ. ಇವ್ರಿಗೆ 2 ವರ್ಷ ತುಂಬಿಸ್ತು, ಸರ್ಕಾರ ಚೆನ್ನಾಗಿ ಆಡಳಿತ ನಡೆಸ್ತದೆ, ನಾವು ಪತನ ಮಾಡಬೇಕಾಗಿಲ್ಲ, ಅವರವರೇ ಪತನ ಮಾಡ್ಕೋತಾರೆ. ಆ ಥರದ್ದು ವಾತಾವರಣ ಇದೆಯಾ ಮೇಡಮ್? ಇವರಿಬ್ರು ತಿರ್ಕನ್ ಕನಸು ಕಾಣ್ತಾ ಇದ್ದಾರೆ. ಓಕೆ, ಹೆಂಗಂದ್ರೆ ಬೀಳುತ್ತೆ ಅದು ನಾವು ಅನುಭವಿಸ್ತೀವಿ, ನೆಕ್ಸ್ಟ್ ಮುಂದಕ್ಕೆ ಬರ್ತದೆ. ಅದು ಆಗಲ್ಲ. ಯಾಕಂದ್ರೆ ಹೇಳ್ತೀನಿ, ಇದು ಹೆಂಗನಾಗಿದೆ ಅಂದರೆ ವ್ಯವಸ್ಥಿತವಾಗಿ ಒಬ್ಬ ಅಲ್ಪಸಂಖ್ಯಾತ ನಾಯಕ, ಪ್ರಬಲ ನಾಯಕ ಆಗ್ತಾರೆ ಅಂತ ಜಮೀರ್ ಅಹಮದ್ ಅವ್ರನ್ನ ಇವರು ಟಾರ್ಗೆಟ್ ಮಾಡಿದ್ದಾರೆ. ಯಾರು? 2 ಪಕ್ಷದವರು. ಯಾಕೆಂದ್ರೆ ಇವ್ರು ಹೈಲೈಟ್ ಮಾಡಿ ಹೇಳ್ತಾ ಇದ್ದಾರೆ, ವಸತಿ ಇಲಾಖೆನಲ್ಲೇ ಜಾಸ್ತಿ ಅವ್ಯವಹಾರ ನಡೀತಾ ಇದೆ ಅಂತ. ಈಗ ರೀಸೆಂಟ್ ಡೇಸ್ ಅಲ್ಲಿ ನೀವು ಹೇಳಿದಾಗ ನಾನು ಮಧ್ಯದಲ್ಲಿ ಮಾತಾಡಲೇ ಇಲ್ಲ, ನಾನು ಮಧ್ಯದಲ್ಲಿ ಮಾತಾಡ್ತಾ ಇಲ್ಲ. ಹೇಳ್ತೀನಿ, ಕಾಂಗ್ರೆಸ್ ಪಕ್ಷವ್ರು ಏನಾಗಿದ್ದಾರೆ, ಈಗ ಯಾರು ಅತೃಪ್ತರು ಇರ್ತಾರೆ ಅವ್ರು ಹಿಡ್ಕೊಂಡು ಟಾರ್ಗೆಟ್ ಮಾಡಿ ಅವ್ರ ಕಡೆಯಿಂದ ಹೇಳಿಸಿರ್ಬೋದು. ಒಂದು ಯಾಕೆಂದ್ರೆ ರಾಜಕೀಯದಲ್ಲಿ ಏನು ಬೇಕಾದ್ರೂ ನಡೀಬೋದು. ಯಾವಾಗಲೂ ದುಶ್ಮನ್ ದೋಸ್ತ್ ಹೋತಾ ಅಂತ ಗಾದೆ ಇದೆ. ರಾಜಕೀಯನೇ ಹಾಗೆ, ಯಾವಾಗ್ಲೂ ಅಷ್ಟೇ. ಯಾರು ಒಬ್ಬ ವ್ಯಕ್ತಿ ಪ್ರಬಲ ಆಗ್ತಾರೆ ಅಂದರೆ, ಮತ್ತೆ ಒಂದು ಸಮುದಾಯ ಅವ್ರಿಗೆ ವೋಟ್ ಮಾಡೋದು ಕಡಿಮೆ ಮಾಡಿದ ತಕ್ಷಣ ಅವರಲ್ಲೊಬ್ಬರು ಯಾರು ಪ್ರಬಲ ವ್ಯಕ್ತಿಗಳು ಬೆಳೀತಾ ಇದ್ದಾರೆ ಅಂದರೆ ಅವ್ರನ್ನ ಹೆಂಗಾರು ಮಾಡಿ ಹಿಂಬಾಗ್ಲಿನಿಂದ ಅವ್ರನ್ನ ಹೆಂಗಾರು ಬೇರೆ ಕುತಂತ್ರ ಮಾಡಿ ಅವ್ರನ್ನ ಹಣಿಯೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಭ್ರಷ್ಟಾಚಾರ ಯಾರೂ ಒಪ್ಕೊಳ್ಳೋಂಥ ವಿಷಯ ಅಲ್ಲ, ಒಪ್ಕೊಳ್ಳೋದೇ ಇಲ್ಲ. ಆದ್ರೆ ಈಗಿನ ಕರ್ನಾಟಕದ ಪರಿಸ್ಥಿತಿ ಏನಾಗಿದೆ, ಇನ್ನೂ 3 ವರ್ಷ ಗೌರ್ಮೆಂಟ್ ಅಂತೂ ಅಲ್ಲಾಡ್ಸೋಕ್ಕಾಗಲ್ಲ, ಯಾರಿಂದನೂ ಅಲ್ಲಾಡ್ಸೋಕ್ಕಾಗಲ್ಲ. ಇವ್ರು ಒಂದೇ ಕೆಲಸ ಮಾಡಬೇಕು, ಅವ್ರು ಎಲ್ಲಿ ತಪ್ಪು ಮಾಡ್ತಾರೆ ಅದನ್ನು ಪ್ರಬಲವಾಗಿ ಹೋರಾಟ ಮಾಡಿ ಅವ್ರನ್ನ ಬುದ್ಧಿ ಕಲಿಸ್ಬೇಕು. ಖಂಡಿತವಾಗ್ಲೂ ಮಾಡ್ತಾರೆ. ಮಾಡಿದ್ರೆ ಇಷ್ಟೆಲ್ಲ ಭ್ರಷ್ಟಾಚಾರ ಹೆಂಗಾಗ್ತಾ ಇತ್ತು? ಈಗ 2 ಪಕ್ಷಗಳು ಅಡ್ಜಸ್ಟ್ಮೆಂಟ್ ಇರಬೇಕು, ಇಲ್ಲ ಸರಿಯಾದ ರೀತಿಯಲ್ಲಿ ಹೋರಾಟ ಮಾಡ್ತಿಲ್ಲ ಇರಬೇಕು. ಎರಡೂ ಇದೆ ಮೇಡಮ್, ಅಡ್ಜಸ್ಟ್ಮೆಂಟೂ ಇದೆ, ಹೋರಾಟನೂ ಮಾಡ್ತಾ ಇಲ್ಲ. ಯಾಕಂದ್ರೆ ಎಲ್ಲರೂ ಎಲ್ಲ ಪಕ್ಷದಲ್ಲೂ ಓಕೆನಾ, ದೊಡ್ಡ ನಾಯಕರೆಲ್ಲ ಒಂದೇ, ಅವ್ರವ್ರ ಪಾಡಿಗೆ ಅವರೆಲ್ಲ ಆರಾಮಾಗಿರ್ತಾರೆ. ಈ ಕೆಳಮಟ್ಟದ ರಾಜಕಾರಣ ಮಾಡೋರು, ಅವ್ರ ಕಾರ್ಯಕರ್ತರು, ಮುಖಂಡರು ಸುಮ್ಮನೆ ಹೊಡೆದಾಡ್ತಿರ್ತಾರೆ ಅಷ್ಟೇ. ಪ್ರಬಲವಾಗಿ ಹೋರಾಟ ಮಾಡಿದ್ದಿದ್ರೆ ಇವತ್ತು ಹೇಳ್ತಿರಲ್ಲ, ಈ ಯಾವ್ಯಾವ 3-4 ಹಗರಣಗಳು ಹೇಳ್ಕೊಂಡ್ರಲ್ಲ, ಯಾವ ಹಗರಣದಲ್ಲೂ ಇವರು 1 ದಿನ 2 ದಿನ 3 ದಿನ ಅದಾದ್ಮೇಲೆ ಸುಮ್ಮನೆ ಆಗ್ಬಿಟ್ರು. ಈಗ ರೈತರು ಹೋರಾಟ ಮಾಡಿದ್ರು ಪಂಜಾಬಲ್ಲಿ, 1 ವರ್ಷ ಹೋರಾಟ ಮಾಡಿದ್ರು. ಅಂಥವ್ರನ್ನೇ ಮಟ್ಟ ಹಾಕಿದ್ರು ಅಲ್ಲಿ ಕೇಂದ್ರ ಸರ್ಕಾರ. ಹಿಂಗೂ ಅಷ್ಟೇ, ಯಾರ್ಯಾರಿಗೆ ಅಧಿಕಾರ ಇರುತ್ತೆ ಅವರು ಏನಾದ್ರು ಒಂದು ಸ್ವಲ್ಪ ಅವ್ರಿಗೆ ಇದು ಮಾಡ್ಬಿಟ್ಟು ಅವ್ರನ್ನ ಬ್ಯಾಲೆನ್ಸ್ ಮಾಡಿ ಕಣ್ಮುಚ್ಚಿಸ್ಬಿಡ್ತಾರೆ. ರೈತರುಗಳ ಜಮೀನನ್ನ ವಕ್ಫ್ ಬೋರ್ಡ್ ಬರ್ಕೊಂಡು ಕೊಡ್ತಾರೆ, ಅವರು ರೈತರೇ ಅಲ್ವಾ? ಸೆಂಟ್ರಲ್ ಗೌರ್ಮೆಂಟ್ ನಿಮ್ದೇ ಇದೆಯಲ್ಲ, ವಕ್ಫ್ ಬೋರ್ಡ್ ಕಾನೂನು ಚೇಂಜ್ ಮಾಡಿ ಅಲ್ಲ, ನೀವು ಏನಕ್ಕೆ ಚೇಂಜ್ ಮಾಡಿಲ್ಲ? ಕಾನೂನು ಚೇಂಜ್ ಆಗೋದು ಸೆಕೆಂಡ್ರಿ, ಕಾನೂನು ಚೇಂಜ್ ಆಗಿದ್ದು ವರ್ಷ ಆದ್ಮೇಲೆ ಅವಾಗ ಏನ್ ಮಾಡಿದ್ರಿ ಏನಂದ್ರೆ ಇವರು ಅದು ರೈತರು ಜಮೀನು ಲೂಟಿ ಮಾಡಿದ್ದೆ ಅಲ್ವಾ? ಇತಿಹಾಸನೇ ಮಾತಾಡ್ತಾರೆ, ಭವಿಷ್ಯದ ಬಗ್ಗೆ ಮಾತಾಡೋದು. ಇತಿಹಾಸ ಅಲ್ಲ ಸರ್, ಇತಿಹಾಸ ಚೇಂಜ್ ಮಾಡಕ್ಕೆ ಇವಾಗ ಇವರು ಕಾನೂನು, ಹಳೆ ಕಾನೂನು ಬದಲಾವಣೆ ಮಾಡಕ್ ಅವಕಾಶ ಇದೆ ಸಂವಿಧಾನದಲ್ಲಿ, ಎಲ್ಲ ಅವಕಾಶ ಇದೆ. ಇವ್ರೇನ್ ಮಾಡ್ತಾರೆ, ಇವರು ಅನುಕೂಲ ಆಗಂತ ವಿಷಯ ಬಂದ್ರೆ, ಇವ್ರಿಗೆ ಅನುಕೂಲ ಆಗಂದ್ರೆ ಅದನ್ನ ಚೇಂಜ್ ಮಾಡಲ್ಲ. ಮಾಡಿ ಯಾಕೆ ಮಾಡಕ್ಕಾಗಲ್ಲ? ನೀವು ಎಲ್ಲೆಲ್ಲಿ ಏನೇನು ಅಲ್ಟಿಮೇಟ್ಲಿ ಏನು ಪಬ್ಲಿಕ್ಕಿಗೆ ಒಳ್ಳೇದಾಗಬೇಕು, ಅದಕ್ಕೇನ್ ಬೇಕು ಕಾನೂನು ತಗೊಂಡ್ಬರ್ಬೇಕಲ್ಲ. ಕೆಲವೊಂದು ಕಾನೂನು ತಂದಾಗ ನೀವು ಪ್ರೋತ್ಸಾಹಿಸಿದ್ದೀರಾ? ಖಂಡಿತವಾಗ್ಲು ಮೆಜಾರಿಟಿ ಇದ್ದಾಗ ಅವ್ರ ಪ್ರೋತ್ಸಾಹ ಸಿಕ್ಕಿರುತ್ತೆ. ಅಕಾರ್ಡಿಂಗ್ ಟು ಸಂವಿಧಾನದಲ್ಲಿ ಏನು ಯಾರಿಗೆ ಮೆಜಾರಿಟಿ ಇದೆ ಅವ್ರಿಗೆ ಕಾನೂನು ಬದಲಾವಣೆ ಮಾಡಕ್ ಅವಕಾಶ ಇರುತ್ತೆ. ಇವ್ರೇನೋ ಸುಮ್ಮನೆ ಬೂಟಾಟಿಕೆಗೆ ಒಂದು ಕಾಟಾಚಾರಕ್ಕೆ ಹೋರಾಟ ಮಾಡ್ತಾರೆ ಅಷ್ಟೇ, ಪ್ರಾಮಾಣಿಕತೆಯಿಂದ ಏನು ಹೋರಾಟ ಮಾಡ್ತಾರೆ. ನಮ್ಗೆ ಆ ಶಕ್ತಿ ಇಲ್ಲ, ನಮ್ಗೆ ಆ ಶಕ್ತಿ ಇಲ್ಲ. ಬಟ್ ಬರುತ್ತೆ, ಶಕ್ತಿ ಬರ್ತದೆ. ಇಲ್ಲ, ನಾವು ಮಾಡಿ ತೋರಿಸಿದ್ವಲ್ಲ, ಡೆಲ್ಲಿನಲ್ಲಿ ಮಾಡಿ ತೋರಿಸಿದ್ವಲ್ಲ, ಅಲ್ಲೂ ಕುತಂತ್ರದಲ್ಲಿ ಈಗ ಕುತಂತ್ರ ಮಾಡಿ ನಮಗೆ ಸೋಲ್ಬಿಟ್ರಲ್ಲ. ಇಲ್ಲ, ಅವ್ರು ಅಂಡರ್ ಎಸ್ಟಿಮೇಟ್ ಮಾಡ್ಲಿ, ಅದು ನಮ್ಗೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಮೇಡಮ್ 2013ನೇ ಇಸ್ವಿನಲ್ಲಿ ಕಾಂಗ್ರೆಸ್ ಅವರು ಮೋದಿ ಅವ್ರನ್ನ ಹಿಂಗೆ ಅಂಡರ್ ಎಸ್ಟಿಮೇಟ್ ಮಾಡಿನೇ ಅವ್ರು ಪ್ರಧಾನಮಂತ್ರಿ ಆಗಿದ್ದು. ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಅವರೇ ಅವರನ್ನ ಪ್ರಧಾನಮಂತ್ರಿ ಮಾಡಿದ್ದು. ಅದೇ ತರ ಇವರು ಸಹ ಈ ಒಂದು ಎಷ್ಟಿದೆ ಅಂತ ಹೇಳಿದ್ರೆ ಒಗ್ಗಟ್ಟಾಗಿ ಹೋರಾಟ ಮಾಡಲ್ಲ, ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ನೋಡಿ, ಒಬ್ರು ಎಡಕ್ಕೆ ಹೋದ್ರೆ ಇನ್ನೊಬ್ರು ಬಲಕ್ಕೆ ಹೋಗ್ತೀರಿ. ಈಗ ಜೊತೆಗೆ ಮೈತ್ರಿ ಬೇರೆ ಇದೆ, ಅವ್ರ ಜೊತೆ ಸೇರಿಸ್ಕೊಂಡು ನಿಮ್ದು ಹೋರಾಟ ಎಲ್ಲಾ ಪಕ್ಷದಲ್ಲೂ ಆಂತರಿಕ ಸಮಸ್ಯೆ ಇದೆ, ಅದನ್ನ ನಾವು ಜೊತೆಲಿ ತೆಗೆದುಕೊಂಡು ಪಕ್ಷದಲ್ಲಿ ಇಲ್ವಾ, ಅವರಲ್ಲೂ ಸಹ ಆಂತರಿಕ ಸಮಸ್ಯೆ. ಬಿಜೆಪಿ ಕಾಂಗ್ರೆಸ್ ಪ್ರಧಾನಿ ಆಗ್ಬಿಡ್ತೀನಿ ಅಂತ ಹೊರಟು ಅಂತಾರೋ, ಮಧ್ಯದ ಹಗರಣದಲ್ಲಿ ತಗೊಳಕ್ಲಿಲ್ವಾ, ಲೂಟಿ ಹೊಡಿಲಿಲ್ವಾ, ಮಧ್ಯದ ಹಗರಣದಲ್ಲಿ ಜೈಲ್ಗೆ ಹೋಗ್ಲಿಲ್ವಾ? ಸೊ ಹಂಗೆ ಎಲ್ಲರೂ ಭ್ರಷ್ಟಾಚಾರಿಗಳಿದ್ದಾರೆ. ರೈಟ್ ನೋಡಿ ಸರ್, ಈಗ ಸಮಸ್ಯೆನ ಹೆಂಗ್ ಇತ್ಯರ್ಥ ಮಾಡ್ತಾರೆ ಸಿದ್ದರಾಮಯ್ಯನವರು ಅಂತ
ಈ ನಾಗೇಂದ್ರವ್ರಿಗೆ ಮಾತಾಡಕ್ಕೆ ಬಿಟ್ಬಿಡಿ, ಇಲ್ಲ ಆಮೇಲೆ ನನಗೆ ಮಾತಾಡ್ಸಕ್ಕೆ ಬಿಡಲ್ಲ ಅವರು. ಅದಕ್ಕೆ ಅಡ್ಡ ಮಾತಾಡ್ತಿರ್ತಾರೆ. ಅದಕ್ಕೆ ಸಮಸ್ಯೆ ಅಂದರೆ ಇಲ್ಲಿ ಸಮಸ್ಯೆ ಈ ಸಮಸ್ಯೆಗೆ ಮೂಲ ಕಾರಣ ಈ ಸಚಿವರು ಮತ್ತು ಶಾಸಕರ ಮಧ್ಯೆ ಇರತಕ್ಕಂಥ ಅಸಮಾಧಾನ. ಸಚಿವರು ಶಾಸಕರ ನಡುವಿನ ಅಸಮಾಧಾನ. ಇವಾಗೂ ಸಹಿತ ಸಚಿವರಾಗಿ ವಸತಿ ಸಚಿವರಾಗಿರ್ತಕ್ಕಂಥ ಅಲ್ಪಸಂಖ್ಯಾತ ಇಲಾಖೆ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಅವರು ಪರ್ಸೆಂಟೇಜ್ ಕಳಿಸ್ತಿಲ್ಲ. ಅಲ್ಲಲ್ಲ, ಪರ್ಸೆಂಟೇಜ್ ಅಲ್ಲ, ನನಗೆ ತಿಳಿಸದೆ ಮಾಡ್ತಾರೆ. ನನಗೆ ಅನುದಾನ ಕೊಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ. ನೆನ್ಪಿಟ್ಕೊಳ್ಳಿ ಸರ್ ಮೇಡಮ್, 17 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರ ನಿಧಿಯಿಂದ. 17 ಕೋಟಿ ರೂಪಾಯಿ ಕೊಟ್ಟರೆ ನನಗೆ ತಿಳಿಸ್ಬೇಕಲ್ವಾ? ಹೋಗ್ಲಿ, ಶಂಕುಸ್ಥಾಪನೆ ಮಾಡಿದ್ದಾರೆ, ನಾನು ಕರಿಬೇಕಲ್ವಾ? ನನಗೆ ತಿಳಿಸ್ಬೇಕಲ್ಲ, ನನಗೆ ಗೊತ್ತಿಲ್ಲ, ನನಗೆ ಯಾವುದೋ ಒಂದು ಶಾಲೆ ಕಂಪೌಂಡ್ ಹಾಕಬೇಕಾಗಿತ್ತು, ಇವ್ರು ನನಗೆ ಹೇಳಿಲ್ಲ. ಅಂದರೆ ಈ ರೀತಿಯಾದಂಥದ್ದು. ಇವಾಗೂ ಸಹಿತ ಅದು ಯಾವುದೋ ರಾಯಚೂರಿಗೆ ಬನ್ನಿ ಅಂತ ಕರೆದಿದ್ದಾರೆ, ಯಾರು ಸಿದ್ದರಾಮಯ್ಯನವರು. ಅಲ್ಲಿ ಮಾತುಕತೆ ಮಾಡೋಣ ಅಂತಂದ್ರೆ ನನಗೆ ಅಲ್ಲಿ ಆಹ್ವಾನ ಇಲ್ಲ, ನಾನು ಯಾಕೆ ಬರಬೇಕು? ಒಬ್ಬ ಸಿಎಂ ಅವರೇ ಕರೆದಾಗ ಇವರು ಆಯ್ತು ಅಂತ ಮಾತುಕತೆ ಹೋಗ್ಬೋದಾಗಿತ್ತು. ಅದರಿಂದ ಈ ನಾನು ಹೇಳ್ತಾ ಇರೋದು, ನೀವು ಒಬ್ಬರು ಜನನಾಯಕರಾಗಿ ಈ ಎಲ್ಲವನ್ನು ಬಿಟ್ಬಿಟ್ಟು, ಶ್ರೇಷ್ಠ ದೇವಸ್ಥಾನ ನಾನು ಸೀನಿಯಾರಿಟಿ ಬಿಟ್ಟು ಜನರ ಪರವಾಗಿ ಕೆಲಸ ಮಾಡ್ತೀರಾ, ಮಾಡಿ, ಬೇಡ ಅನ್ನೋದಿಲ್ಲ. ಆಮೇಲೆ ಸಚಿವರು ಹೇಳ್ತಾ ಇದ್ರಿ ಕೇಳಿ, ಜಮೀರ್ ಅಹಮದ್ ಖಾನ್ ಇರ್ಬೋದು, ಸಚಿವರಿಗೆ ಒಂದು ದುರಹಂಕಾರ ಬಂದ್ಬಿಡುತ್ತೆ. ಇದ್ದಕ್ಕಿದ್ದಂಗೆ ನಮ್ಮ ಕೈಯಲ್ಲಿ ಆಡಳಿತ ಇದೆ, ನಾವು ಹೇಳ್ದಂಗೆ ಇವ್ರು ಕೇಳಬೇಕು. ಶಾಸಕರು ಅಂದ್ರೆ ಗುಲಾಮ್ರ ಅವರು ಸಹಿತ, ಯಾಕಂದ್ರೆ ಒಂದು ಮಿತಿ ಇದೆ, ಇಷ್ಟೇ ಜನ ಸಚಿವರಾಗಬೇಕು ಅಂತ. ಮಿತಿಯನ್ನು ತೆಗೆದುಬಿಟ್ರೆ ಎಲ್ಲರಿಗೂ ಸಚಿವ ಪೋಸ್ಟ್ ಕೊಡೋದನ್ನೇ. ಇಂಥ ಸಂದರ್ಭದಲ್ಲಿ ನಮ್ಮ ಜಮೀರ್ ಅಹಮದ್ ಖಾನ್ ಅವ್ರ ಮೇಲೆ ಹಲವಾರು ಶಾಸಕರು ಆರೋಪ ಮಾಡ್ತಾ ಬಂದಿದ್ದಾರೆ. ಆದ್ದರಿಂದ ಇವರು ಸಹಿತ ಈಗ ಸಿಡಿದದ್ದು ಅದರಿಂದಾಗಿ ನನಗೆ ತಿಳಿಸದೆ ಮಾಡಿದ್ದಾರೆ 17 ಕೋಟಿ ರೂಪಾಯಿ. ಅದಕ್ಕೆ ನನಗೆ ಯಾವುದಕ್ಕೂ ಕರೆದಿಲ್ಲ, ಶಿಷ್ಟಾಚಾರ ಭಂಗ ಆಗಿದೆ. ಅವ್ರದೊಂದು ಬಹಳ ಮುಖ್ಯವಾದಂತ ಇದು ಶಿಷ್ಟಾಚಾರ. ಅಂದ್ರೆ ನನಗೆ ನಾವು MLA ಆಗ್ಬಿಟ್ಟು ನಾನು ಕರಿಬೇಕಾಗಿತ್ತು, ಪ್ರೋಟೋಕಾಲ್ ಕರೆದಿಲ್ಲ. ಸೊ ಇದು ಅವರ ಆರೋಪ. ಅವರ ಆರೋಪಕ್ಕೆ ಬೇರೆ ಬೇರೆ ಆಯಾಮಗಳು ಇದ್ದಾವೆ, ಬೇರೆ ಬೇರೆ ಅಶೋತ್ತರಗಳಿದ್ದಾವೆ. ಸೊ ಅವುಗಳ ಮಧ್ಯದಲ್ಲಿಯೂ ಸಹಿತ ಇವಾಗ ಇನ್ನೇನಾಗಲ್ಲ, ಸಿದ್ದರಾಮಯ್ಯ ಅವರು ಮತ್ತೆ ಅವ್ರು ಕರೀತಾರೆ, ಮತ್ತೆ ತಲೆಗೆ ಸವರ್ತಾರೆ, ಮತ್ತೆ ಇನ್ನೇನೋ ಮತ್ತೆ ಮಾಡ್ತಾರೆ, ಕಂಟಿನ್ಯೂ ಆಗ್ಬಿಡುತ್ತೆ. ಆಕಸ್ಮಿಕವಾಗಿ ಈ ಮುಂದೆ ಇನ್ಯಾವುದಾದ್ರು ಹುದ್ದೆ ಕೊಟ್ಟರು ಇವ್ರು ಏನಾದರೂ ಅದನ್ನು ರಿಜೆಕ್ಟ್ ಮಾಡಿ ಅನುದಾನವೇ ಬೇಕು ಅಂದ್ರೆ ಇವ್ರು ಹೇಳ್ದಂಗೆ ಅವ್ರು ಧೀಮಂತ ನಾಯಕರು. ಆಯ್ತಾ, ನಮ್ಗೆ ಯಾವ್ದು ಪೋಸ್ಟ್ ಏನ್ ಬೇಕಾಗಿಲ್ಲಪ್ಪ, ಅನುದಾನ ಮಾತ್ರ ಕೊಡಿ ಅಂತಂದ್ರೆ ಅಕಸ್ಮಾತ್ ಇಲ್ಲ, ನನಗೆ ನಾಳೆ ಸಚಿವ ಸ್ಥಾನ ಇನ್ನೇನು ಸ್ಥಾನ ಕೊಟ್ಟು ಬಿಟ್ರೆ ಎಲ್ಲ ಮುಚ್ಚೋಗ್ಬಿಡುತ್ತೆ. ಅವಾಗ ವ್ಯವಸ್ಥೆ ಸರಿ ಹೋಗ್ಬಿಡುತ್ತೆ, ಭ್ರಷ್ಟಾಚಾರ ನಿಂತೋಗ್ಬಿಡುತ್ತೆ. ಅವಾಗ ಅಂದ್ರೆ ಇವಾಗ ಏನಂತಾರೆ, ತಮಗೆ ಅನುಕೂಲ ಸರ್ ಪ್ರಕಾರ ಪ್ರಶ್ನೆ ಕೇಳಿರೋದಕ್ಕೇನೆ ಪಾಟೀಲ್ ಅವರೇ ಸರಿ ಇಲ್ಲ. ಇವಾಗ ಅಲ್ಲಿ ಶಿಷ್ಟಾಚಾರದ ಇನ್ನೊಂದು ಹೇಳ್ಬಿಡ್ತೀನಿ ಸರ್, ಯಾವತ್ತೇ ಆಗ್ಲಿ ಒಬ್ಬ ಮಿನಿಸ್ಟರ್ ಕಡೆಯಿಂದ ಹಣ ಬಂತು ಅಂತಂದ್ರೆ ಎಲ್ಲರೂ ಗೊತ್ತಿದೆ ರಾಜಕಾರಣದಲ್ಲಿ. ಈಗ 17 ಕೋಟಿ ಹಣ ತೆಗೆದುಕೊಂಡ್ಬಂದು ಡೈರೆಕ್ಟ್ ಅಲ್ಲಿ ಇರ್ತಕ್ಕಂಥ ಶಾಸಕ ಗೊತ್ತಿಲ್ಲದಾಗ ಯಾರೊಬ್ಬ ತೆಗೆದುಕೊಂಡ್ಬಂದು ಕೆಲಸ ಮಾಡಿಸ್ತಾನೆ ಅಂದ್ರೆ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಕೊಟ್ಟ, ಮಿನಿಸ್ಟ್ರಿಗೆ ಎಷ್ಟು ಪರ್ಸೆಂಟೇಜ್ ಕೊಟ್ಟ, ಇಲ್ಲಿ ನನಗೆ ಬರಬೇಕಾಗಿತ್ತು MLA ಬಂದಿಲ್ಲ ಅಂತಕ್ಕಂಥದ್ದು ಕ್ವೈಟ್ ಕಾಮನ್ ನಡೀತಾ ಇದೆ. ಇದು ಚರ್ಚೆ ಆಗ್ಬೇಕು. ಇದ್ರೊಳಗಡೆ ಜಮೀರ್ ಅಹಮದ್ ಪರ್ಸೆಂಟೇಜ್ ಎಷ್ಟು ಅಂತ ಹೇಳ್ಬೇಕು, ಹೇಳಿ ಸರ್. ನಾನು ಇವಾಗ ಏನ್ ಹೇಳ್ತಾ ಇದ್ದೀನಿ, ನೀವು ಹೇಳಿದ ಅರ್ಥ ಆಯ್ತು. ಶಾಸಕರ ಮಧ್ಯದಲ್ಲಿ ಅಧಿಕಾರಕ್ಕಾಗಿ ಅಲ್ಟಿಮೇಟ್ಲಿ ಭ್ರಷ್ಟಾಚಾರ ಸರ್. ಒಂದು ನಿಮಿಷ, ಅಧಿಕಾರಕ್ಕಾಗಿ ದಿಲೀಪ್ ಅಂದ್ರೆ ನಿಮ್ಮ ಆಡಳಿತದ ಅವಧಿಯಲ್ಲಿ ಮೈನಸ್ ಭ್ರಷ್ಟಾಚಾರ ಅನ್ನೋದು ಇಲ್ಲವೇ ಇಲ್ಲ. ನಾನು ಇವತ್ತಿನ ವಿಚಾರಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಒಂದ್ಸಾರಿ ನಿಮಗೆ ಅವಕಾಶ ಸಿಕ್ಕಾಗ, ಯಾರೇ ಕಾಂಗ್ರೆಸ್ಸಿಗೆ ಅವಕಾಶ ಸಿಕ್ಕಾಗ ಭ್ರಷ್ಟಾಚಾರ ಮಾಡಿ, ಮುಂದೆ ನಿಮ್ಮ ಸರ್ಕಾರ ಬಂದಾಗ ಭ್ರಷ್ಟಾಚಾರ ಆದಾಗ ಅವ್ರು ಆರೋಪ ಮಾಡಿದ ತಪ್ಪೇ ಅದು. ಯಾಕಂದ್ರೆ ಮೊದಲು ನಿಮ್ಮದು ನೀವು ನೋಡ್ಕೊಳ್ರಿ, ಅದನ್ನೇ ನಿಮಗೂ ಕೇಳಿ ಸರ್. ಈಗ ಅದಕ್ಕೆ ತಾನೇ ಇವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದು ಕಾಂಗ್ರೆಸ್ನವರಿಗೆ 138 ಸೀಟ್. ಭ್ರಷ್ಟಾಚಾರ ನಿಂತಿದ್ಯಾ? ಸರ್ತಿ ಅಲ್ಲ, ಹಿಂದೆನೂ ಮಾಡ್ಕೊಟ್ಟಿದ್ದಾರೆ. ನಿಂತಿದ್ಯಾ? ನಿಮಗೂ ಮಾಡ್ಕೊಟ್ಟಿದ್ರು, ಅವ್ರಿಗೂ ಮಾಡ್ಕೊಟ್ಟಿದ್ರು. ಆಯ್ತು, ನೀವು ಬಿಜೆಪಿ ಅವ್ರು ಸರಿ ಇಲ್ಲ ಅಂತ ಹೇಳ್ತಿದ್ದೀರಿ. ವ್ಯವಸ್ಥೆ ಸರಿ ಇಲ್ಲ, ನೆನಪಿಟ್ಕೊಳ್ಳಿ. ಇವತ್ತಿನ ಭ್ರಷ್ಟಾಚಾರ ನಿಂತಿದ್ಯಾ? ಇವತ್ತಿನ ಭ್ರಷ್ಟಾಚಾರ ನಿಂತಿದ್ಯಾ? ಇನ್ನೊಂದು ಆರೋಪ ಮಾಡ್ತೀನಿ, ಬೇಜಾರು ಮಾಡ್ಕೊಟ್ರು ಚಿಂತೆ ಇಲ್ಲ. ನಾವು ಜನರು ಏನು ಹೇಳ್ತೀವಲ್ವಾ, ಜನರ ಪರವಾಗಿ ಮಾತಾಡ್ತೀವಲ್ಲ, ಜನರು ಭ್ರಷ್ಟರಾಗಿದ್ದಾರೆ. ಬೇರು ಮಟ್ಟಕ್ಕೆ ಭ್ರಷ್ಟಾಚಾರ ಇಳಿದೋಗಿದೆ. 10,000 ರೂಪಾಯಿ ನೋಡಿ, ನಾನು ಹೇಳ್ತಾ ಇರೋದು ಬಡವರ ಬಗ್ಗೆ ಮಾತನಾಡಬೇಕಾಗುತ್ತೆ. ಅವರ ಬೆನ್ನುಮೂಳೆಯನ್ನ ಮುರಿದಾಕಿರ್ತಾರೆ ಈ ಅಧಿಕಾರಿಗಳು, ಭ್ರಷ್ಟಾಚಾರಿಗಳು ಸೇರ್ಕೊಂಡು. ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ಮಾಡಕ್ 10,000 ಕೊಡು ಅಂತಾನೆ ಅಧಿಕಾರಿ, ಅಲ್ಲಿ ಹೋಗ್ಬಿಟ್ಟು ಒಂದು ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂದ್ರೆ 2,000 ಕೊಡು ಅಂತಾನೆ. ಬಡವ ಪರಿಸ್ಥಿತಿ. ನಾನು ಮಾತಾಡ್ಬೋದು, ವಾಯ್ಸ್ ರೇಸ್ ಮಾಡ್ಬೋದು, ನಾಗೇಂದ್ರ ಮಾತಾಡ್ಬೋದು, ಯಡಳ್ಳಿ ಅವರು ಮಾತಾಡ್ಬೋದು. ಆದ್ರೆ ಇವತ್ತಿನ ಪರಿಸ್ಥಿತಿ ಅಧಿಕಾರಿ ಭ್ರಷ್ಟಾಚಾರ ಆಗಿದ್ದಾರೆ. ಅಧಿಕಾರಿ ಸರಿಯಾಗಿದ್ರೆ ಇಡೀ ರಾಜ್ಯ ಸರಿ ಚೆನ್ನಾಗಿರುತ್ತೆ. ಆ ರೀತಿ ಭ್ರಷ್ಟಾಚಾರ ವಾತಾವರಣವನ್ನ ಆಳುವ ಪಕ್ಷಗಳು ಪ್ರಭುತ್ವವೇ ಹುಟ್ಟಿ ಹಾಕಿದೆ. BR ಪಾಟೀಲ್ ಅವರು, ರಾಜು ಕಾಗೆ ಅವರು, ಜಮೀರ್ ಅಹಮದ್ ಖಾನ್ ಎಲ್ಲರೂ ಸಿದ್ದರಾಮಯ್ಯನವರು ಆಪ್ತಾರೆ. ಹೆಂಗ್ ಸಮಸ್ಯೆ ಬಗೆಹರಿಸ್ತಾರೆ? ಅಲ್ಲ, ಇವತ್ತು ಪಾಪ
224 ಕ್ಷೇತ್ರನೆಲ್ಲ ಮರ್ತ್ಬಿಟ್ಟಾರೆ. ಬರೀ ಕಾಂಗ್ರೆಸ್ 138 ಕ್ಷೇತ್ರ ಮಾತ್ರ ನಡೆಸ್ಕೊಂತ ಇದ್ದಾರೆ. ಇವತ್ತು ಕಾಂಗ್ರೆಸ್ ಅಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ನಮ್ದು ಮಹಾಲಕ್ಷ್ಮಿ ಲೇಔಟ್ ಗೋಪಾಲ ಅವರು ಬಿಜೆಪಿ ಗೆದ್ದಿದ್ದಾರೆ. ಅಲ್ಲಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಆಯ್ತಾ ನೋಡಿ, ಇವತ್ತು ನೋಡಿ ಡೈವರ್ಟ್ ಮಾಡಿಬಿಡ್ರಿ, ನಿಮ್ಮ ಬಿಡ್ರಿ. ಆಯ್ತು ಕೇಳ್ರಿ. ಪಾಪ 224 ಕ್ಷೇತ್ರ ನೀವು APP ಹೋಗಿದ್ರಿ. ಈಗ 224 ಕ್ಷೇತ್ರ ನೀವು ಪರಿಶೀಲನೆ ಮಾಡಿದಿರಿ. ಬಿಡ್ರಿ, ಸಮಾಧಾನ ಇರಬಹುದು. ಬಿಡ್ರಿ, ಆಯ್ತು ಬಂದ್ ನೋಡಿ. ಕ್ಷೇತ್ರಕ್ಕೆ ಈಗ 224 ಕ್ಷೇತ್ರ ಇವರೆಲ್ಲ ಪರಿಶೀಲನೆ ಮಾಡ್ಕೊಂಡ್ ಬಂದು ರಿಪೋರ್ಟ್ ಮಾಡ್ತಾ ಇದ್ರೆ ಅದೊಪ್ಪನ. ಇವತ್ತು ಸ್ವಪಕ್ಷದಲ್ಲಿ BR ಪಾಟೀಲ್ ಅವರು ಸೂರ್ ಕೇಳಿತೆ ತಪ್ಪಾಗೋಯ್ತಾ? ಸತ್ಯ ಒಪ್ಕೊಂಡಿದಾರಲ್ಲ, ಏನ್ ಆಕ್ಷನ್ ತಗೊಂಡ್ರು? ಹೌದು, ನಾನ್ ಮಾತಾಡಿದ್ರೆ ಮಾತು ಇದು ಸತ್ಯ ಅಂದ್ರು. ಇವತ್ತು ಅವ್ರು ಒಬ್ಬಂಟಿ ಆದ್ರು. ಅವ್ರ ಒಬ್ಬಂಟಿ ತನಕ ಅವ್ರಿಗಾಗಿರೋ ಪರಿಸ್ಥಿತಿ ರಾಜಕಾರಣ ಸೇರ್ಕೊಂಡ್ರು. ಮತ್ತೆ ಹಿಂದೆ ಎಲ್ಲಾ ಶಾಸಕರು ರಿಪೋರ್ಟ್ ಮಾಡಕ್ ಹೋದ್ರೆ ಎಲ್ಲ ಸ್ವಪಕ್ಷದ ಮೇಲೆ ವಿರೋಧ ಆಗಿದೆ. ಇಲ್ಲಿ JDS ವಿರೋಧ ಮಾಡ್ತದೆ, BJP ವಿರೋಧ ಮಾಡೋದು ಸೆಕೆಂಡ್ ಸ್ಟೈಲ್ ಲೈನ್ ಅದು. ಬಟ್ ಈಗ ಸ್ವಪಕ್ಷದಲ್ಲಿ ಈ ತರ ಒಂದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನ ವಾತಾವರಣ ಇದೆಯಲ್ಲ. ಹೌದು, ಇವಾಗ ಅವ್ರಿಗೆ ದಿನಾಂಕ ಫಿಕ್ಸ್ ಆಗ್ತಾ ಇದೆ. ಏನ್ ಮಾಡೋದು, ಇದರಿಂದ ಹೆಂಗ್ ತಪ್ಪಿಸ್ಕೊಂತ ಇವಾಗ ಡೆಲ್ಲಿ ಓಡೋಗ್ತಾ ಇದಾರೆ. ಡೆಲ್ಲಿಯಿಂದ ಹೆಂಗ ಟಾರ್ಗೆಟ್ ನ ರೀಚ್ ಮಾಡ್ಕೊಬೇಕು, ಮತ್ತೆ ಇದು ಹೆಂಗೆ ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗ್ಬೇಕು. CM ಸ್ಥಾನ ಉಳಿಸ್ಕೊಳ್ಳೋದ್ರಲ್ಲಿ ನಿಸೀಮರಾಗಿ ಸಿದ್ದರಾಮಯ್ಯರು ರಾತ್ರಿ ಹಗಲು ಕಷ್ಟ ಪಡ್ತಾರೆ. ಅವ್ರನ್ನ ಕೆಳಗಡೆ ಇಡ್ಸ್ಬೇಕಂತ ಹೇಳಿ ರಾತ್ರಿ ಹಗಲು ಊಟ ನೀರು ಬಿಟ್ಟು DK ಶಿವಕುಮಾರ್ ಆಡ್ತಾರೆ. ಜನ ಇವತ್ತೇನಾಗ್ತಾ ಇದ್ದಾರೆ, ಬಲಿಪಶು ಆಗಿದ್ದಾರೆ. ರೈಟ್. ಕಾರ್ಯಕ್ರಮದಲ್ಲಿ ಶಶಿಕಾಂತ್ ಹೆಡಳಿ ಅವರು, ನಾಗೇಂದ್ರ ಅವರು, ದಿಲೀಪ್ ಅವರು, ರವೀಶ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ. ಸ್ಪಷ್ಟ ಬಹುಮತವನ್ನು ಜನಸಾಮಾನ್ಯರು ಕೊಟ್ಟರು. ಆ ವಿಶ್ವಾಸದಿಂದಿದ್ದ ಸಂದರ್ಭದಲ್ಲಿ ನೋಡಿ ಓಪನ್ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ. ರಾಜು ಕಾಗೆ ಇರ್ಬೋದು, BR ಪಾಟೀಲ್ ಇರ್ಬೋದು, HK ಪಾಟೀಲ್ ಅವರು ಕೂಡ ಆಗಿರುವಂತಹ ಅಕ್ರಮದ ತನಿಖೆ ಆಗಬೇಕು. ಹೀಗೆ ಹಲವಾರು ವಿಚಾರಗಳು ದಿನದಿಂದ ದಿನಕ್ಕೆ ಹೊಸ ವಿಚಾರಗಳನ್ನು ನಮ್ಮ ಕರ್ನಾಟಕ ಕಾಂಗ್ರೆಸ್ನ ಗೌರ್ಮೆಂಟ್ನ ನಾಯಕರೇ ಕೊಡ್ತಾ ಇರೋದ್ರಿಂದಾಗಿ ಎತ್ತ ಕಡೆ ಸಾಗ್ತಾ ಇದೆ ಕರ್ನಾಟಕ ಕಾಂಗ್ರೆಸ್ನ ಆಡಳಿತ ಅನ್ನುವಂಥ ಪ್ರಶ್ನೆ. ಸಿದ್ದರಾಮಯ್ಯನವರು ಈ ಸಮಸ್ಯೆಗೆ ಹೇಗೆ ಮುಲಾಮುಚ್ತಾರೆ? ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನು ಬಿಡುಗಡೆ ಮಾಡ್ತಾರಾ ಇಲ್ವಾ? ಇದರ ಬಗ್ಗೆ ಡೀಟೇಲ್ ಆಗಿ ನಾವು ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.